गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 16 ಆಗಸ್ಟ್ 2026 ಭಾನುವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ. ಈ ದಿನ ಸೂರ್ಯ ಉದಯ ಬೆಳಗ್ಗೆ 6:02, ಸೂರ್ಯಾಸ್ತ ಸಂಜೆ 6:37. ಈ ದಿನ ಚೌತಿ ತಿಥಿ ಇರತಕ್ಕಂಥ ದಿನ, ಹಸ್ತ ನಕ್ಷತ್ರ, ಸಾಧ್ಯ ಯೋಗ, ವಿಷ್ಟೀಕರಣ ಇರತಕ್ಕಂಥ ದಿನ. ಈ ದಿನ ವರ್ಜ್ಯ ಮಾಡತಕ್ಕಂಥ ಸಮಯ ಬೆಳಗ್ಗೆ 11:58 ಮಧ್ಯಾಹ್ನ 1:36 ಇನ್ನು ಈ ದಿನದ ದುರ್ಮುಹೂರ್ತ ಸಂಜೆ 4:57 ಸಂಜೆ 5:47. ಇನ್ನು ಈ ದಿನದ ರಾಹುಕಾಲ ಸಂಜೆ 5:03 6:37. ಈ ದಿನದ ಯಮಗಂಡ ಕಾಲ ಮಧ್ಯಾಹ್ನ 12:20 1:54. ಇನ್ನು ಈ ದಿನದ ಗುಳಿಕ ಕಾಲ ಮಧ್ಯಾಹ್ನ 3:29 ಸಂಜೆ 5:03. ಇನ್ನು ಈ ದಿನದ ಬ್ರಹ್ಮ ಮುಹೂರ್ತ 4:26 ಬೆಳಗ್ಗೆ 5:14. ಇನ್ನು ಅಮೃತ ಕಾಲ ರಾತ್ರಿ 9:43 ರಾತ್ರಿ 11:21. ಇನ್ನು ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11:55 ಮಧ್ಯಾಹ್ನ 12:45. ಇವಿಷ್ಟು ಈ ದಿನದ ಪಂಚಾಂಗ ಶ್ರವಣ. ಇನ್ನು 12 ರಾಶಿಗಳ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಭಾನುವಾರದ ಸೂರ್ಯ ದೇವನ ಅನುಗ್ರಹ ಹಾಗೂ ನಿಮ್ಮ ರಾಶಿಯಾಧಿಪತಿ ಮಂಗಳನ ಒಂದು ತೇಜಸ್ಸಿನಿಂದಾಗಿ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗತಕ್ಕಂಥ ದಿನ. ಶಕ್ತಿ ಮತ್ತು ಕಾರ್ಯದಲ್ಲಿ ಉತ್ಸಾಹ ಹೆಚ್ಚಾಗಿರತಕ್ಕಂಥ ದಿನ. ಕೈಗೆತ್ತಿಕೊಳ್ಳುವ ಕೆಲಸಗಳನ್ನು ನಾಯಕತ್ವದ ಗುಣ ಹಾಗೂ ಧೈರ್ಯದಿಂದ ನೀವು ಇದನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ. ಸಮಾಜ ಹಾಗೂ ಬಂಧು ಮಿತ್ರರ ಒಂದು ವಲಯದಲ್ಲಿ ನಿಮ್ಮ ಗೌರವ ಮತ್ತು ಪ್ರಭಾವ ವೃದ್ಧಿಯಾಗತಕ್ಕಂಥ ದಿನ. ಇನ್ನು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಚೇರಿಯಲ್ಲಿ ಅಥವಾ ನಿಮ್ಮ ವೃತ್ತಿರಂಗದಲ್ಲಿ ಮೇಲಿನ ಅಧಿಕಾರಿಗಳಿಂದ ಒಂದು ಒಳ್ಳೆಯ ಪ್ರೋತ್ಸಾಹ ದೊರೆಯಲಿದೆ. ಹಾಗೂ ಸರಕಾರಿ ಕೆಲಸದಲ್ಲಿ ಇರತಕ್ಕಂಥವರಿಗೆ ವಿಶೇಷವಾಗಿ ಈ ದಿನ ರಜೆ ಆದರೂ ನಿಮ್ಮ ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ನಡೆಯತಕ್ಕಂಥ ದಿನವಾಗಲಿದೆ. ತಾಂತ್ರಿಕ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ, ಉದ್ಯೋಗಿಗಳಿಗೆ ಪ್ರಗತಿದಾಯಕವಾದಂತಹ ಸುದ್ದಿ ದೊರೆಯತಕ್ಕಂಥ ದಿನ. ಇನ್ನು ವ್ಯಾಪಾರಿಗಳಿಗೆ ಈ ದಿನ ಆಕರ್ಷಕ ಒಂದು ಲಾಭ ಸಿಗಲಿದೆ. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಆಸ್ತಿ ವ್ಯವಹಾರ ಹಾಗೂ ಕಟ್ಟಡ ನಿರ್ಮಾಣ ಮತ್ತು ಯಂತ್ರೋಪಕರಣಗಳ ವ್ಯಾಪಾರಸ್ಥರಿಗೆ ಅನುಕೂಲಕರವಾದಂತಹ ವಹಿವಾಟು ನಡೆಯುವಂತಹ ದಿನ. ನೂತನ ಯೋಜನೆಗಳಿಗೆ ಬಂಡವಾಳ ತೊಡಗಿಸಲು ಮತ್ತು ಒಪ್ಪಂದಗಳನ್ನು ಅಂತಿಮಗೊಳಿಸಲು ಸೂಕ್ತವಾದಂತಹ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ ಅತ್ಯುತ್ತಮವಾಗಿರಲಿದ್ದು ಧನಾಗಮನ ಸುಗಮವಾಗಲಿದೆ. ಹಳೆಯ ಬಾಕಿಯ ಹಣ ವಸೂಲಾಗುವಂತ ಸಾಧ್ಯತೆ ಹೆಚ್ಚಾಗಿರತಕ್ಕಂಥ ದಿನ. ಕೌಟುಂಬಿಕ ಸೌಕರ್ಯಗಳು, ಪ್ರಯಾಣ ಅಥವಾ ಸ್ಥಿರ ಆಸ್ತಿ ಅಭಿವೃದ್ಧಿಗಾಗಿ ಶುಭ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಲು ಧನಾತ್ಮಕ ವಾತಾವರಣವಿರಲಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಸದಸ್ಯರೊಂದಿಗೆ, ವಿಶೇಷವಾಗಿ ತಂದೆಯವರೊಡನೆ ಸಂತಸದ ಸಮಯ ಕಳೆಯಲಿದ್ದೀರಿ. ಕೌಟುಂಬಿಕ ಕಾರ್ಯಗಳಲ್ಲಿ ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ಸಿಗುವಂತ ದಿನ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹಾಗೂ ಗೌರವ ಹೆಚ್ಚಾಗಲಿದೆ.
ಪ್ರೇಮಿಗಳಿಗೆ ತೃಪ್ತಿದಾಯಕವಾದಂಥ ದಿನ ಮತ್ತು ಸಂತೋಷದ ಒಂದು ಕ್ಷಣಗಳನ್ನು ಕಳೆಯತಕ್ಕಂಥ ದಿನ. ಈ ದಿನ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಒಂದು ಉತ್ತಮ ಸ್ಥಿತಿಯಲ್ಲಿರಲಿದೆ. ಹಿಂದೆ ಇದ್ದಂಥ ಅನಾರೋಗ್ಯಗಳು ನಿವಾರಣೆಯಾಗಲಿದೆ. ಆರೋಗ್ಯ ವೃದ್ಧಿಯಾಗತಕ್ಕಂಥ ಯೋಗವಿದೆ. ಪ್ರಾಣಾಯಾಮ ಮತ್ತು ಆಹಾರವನ್ನು ಸರಿಯಾದ ಸಮಯಕ್ಕೆ ಮಾಡಿಕೊಳ್ಳಿ. ದಿನಪೂರ್ತಿ ಒಂದು ಲವಲವಿಕೆಯಿಂದ ಇರಲು ಆಹಾರ ಸಾತ್ವಿಕವಾಗಿರತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ರೈತಾಪಿ ವರ್ಗದವರಿಗೆ, ಕೃಷಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ವಿಶೇಷವಾಗಿ ಶ್ರೇಷ್ಠ ಫಲ ಲಭಿಸಲಿದೆ. ನೀರಾವರಿ ಯೋಜನೆಗಳು, ಕೃಷಿ ಯಂತ್ರೋಪಕರಣಗಳ ಬಳಕೆ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಅನುಕೂಲಕರ ಒಂದು ಧಾರಣೆ ಸಿಗುವಂಥ ದಿನ. ವಿದ್ಯಾರ್ಥಿಗಳಿಗೆ ನಿಮ್ಮ ಓದಿನಲ್ಲಿ ಈ ದಿನ ಜ್ಞಾಪಕ ಶಕ್ತಿ ಇರಲಿದೆ, ಏಕಾಗ್ರತೆ ಮೂಡಲಿದೆ, ಗ್ರಹಣ ಶಕ್ತಿ ವೃದ್ಧಿಯಾಗತಕ್ಕಂಥ ದಿನ ಹಾಗೂ ಆಲಸ್ಯವನ್ನು ಬಿಟ್ಟು ವಿಶೇಷವಾಗಿ ಓದಿನ ಕಡೆಗೆ ದಿನ ಹೆಚ್ಚಿನ ಗಮನವನ್ನು ಕೊಡಿ. ತಂದೆ ತಾಯಿಯವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ವಿದ್ಯೆಯಲ್ಲಿ ಒಳ್ಳೆಯ ಶುಭ ಫಲಗಳು ದೊರಕಲಿದೆ. ಸ್ನೇಹಿತರೆ, ಇನ್ನು ಈ ದಿನ ನಿಮಗೆ ಬರತಕ್ಕಂತಹ ಕಷ್ಟಗಳು, ತೊಂದರೆಗಳು ಅಥವಾ ಗ್ರಹಚಾರಗಳೇನಾದ್ರೂ ಇದ್ದಂತಲ್ಲಿ ಅಂತಹ ಒಂದು ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ನೀವು ವಿಶೇಷವಾಗಿ ತೊಗರಿ ಧಾನ್ಯವನ್ನು 1/4 kg ತೊಗರಿ ಧಾನ್ಯವನ್ನು ಯಾರಿಗಾದ್ರೂ ದೇವಾಲಯದಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಿ. ಹಾಗೂ ವಿಶೇಷವಾಗಿ ನೀವು ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಕಾರ್ಯಗಳ ಸಿದ್ಧಿ ಹಾಗೂ ಒಳ್ಳೆಯ ಯೋಗ ಭಾಗ್ಯಕ್ಕಾಗಿ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಡಿಸತಕ್ಕದ್ರಿಂದ ಶುಭ ಫಲಗಳು ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9ರಿಂದ ಬೆಳಗ್ಗೆ 10:30 ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ದಿಕ್ಕು ನೈಋತ್ಯ ದಿಕ್ಕು. ಈ ದಿನ ಶುಭವಾಗಲಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಭಾನುವಾರದ ಸೂರ್ಯ ದೇವನ ತೇಜಸ್ಸು ಹಾಗೂ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಸೌಂದರ್ಯ ಮತ್ತು ಸಂತೋಷದ ಒಂದು ಪ್ರಭಾವದಿಂದಾಗಿ ನೀವು ಈ ದಿನ ಅತ್ಯಂತ ಒಂದು ಪ್ರಸನ್ನತೆಯನ್ನು ಪಡೆದುಕೊಳ್ಳುವಂತ ದಿನ ಹಾಗೂ ಉತ್ಸಾಹದಿಂದ ಕೂಡಿರತಕ್ಕಂಥ ದಿನ. ಸ್ನೇಹಿತರೆ, ನಿಮ್ಮ ಕಾರ್ಯಗಳಲ್ಲಿ ಸೃಜನಶೀಲತೆ ಹೆಚ್ಚಾಗಿರಲಿದ್ದು ವಿಶ್ರಾಂತಿ ಮತ್ತು ಕೌಟುಂಬಿಕ ಸುಖಕ್ಕೆ ನೀವು ಇದನ್ನ ಹೆಚ್ಚಿನ ಆದ್ಯತೆ ನೀಡತಕ್ಕಂಥ ದಿನ. ಪ್ರಭಾವಿ ವ್ಯಕ್ತಿಗಳ ಒಂದು ಪರಿಚಯವಾಗತಕ್ಕಂಥದ್ದು ಆಗಲಿದೆ. ನಿಮ್ಮ ಕಾರ್ಯಗಳಿಗೆ ಸೂಕ್ತ ಮೆಚ್ಚುಗೆ ಲಭಿಸತಕ್ಕಂಥ ದಿನ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದನ್ನ ಅನುಕೂಲಕರ ಒಳ್ಳೆಯ ಒಂದು ಸಮಯವಿರಲಿದೆ. ಒತ್ತಡರಹಿತ ವಾತಾವರಣವಿರತಕ್ಕಂಥ ದಿನ. ಏನೋ ಒಂದು ಕೆಲಸದಲ್ಲಿ ಹಿಂದೆ ಮಾಡಿದಂಥ ತಪ್ಪು ಇದನ್ನ ಮತ್ತೆ ಮರುಕಳಿಸದೆ ಒಂದು ಒಳ್ಳೆಯ ಉದ್ಯೋಗದಲ್ಲಿ ಸ್ಥಾನಮಾನಗಳು ಸಿಗತಕ್ಕಂಥದ್ದು ಹಾಗೂ ವಿಶೇಷವಾಗಿ ಒಂದು ಪ್ರೋತ್ಸಾಹ ದೊರೆಯುವಂಥದ್ದು ಆಗಲಿದೆ. ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ, ಗೃಹ ನಿರ್ಮಾಣ ಕ್ಷೇತ್ರದಲ್ಲಿ ದುಡಿಯತಕ್ಕಂಥವರಿಗೆ ಒಳ್ಳೆಯ ಶುಭ ಫಲಗಳಿದೆ. ಸ್ವಲ್ಪ ಭಕ್ತಿಯಿಂದ ವಿಶೇಷವಾಗಿ ತೊಡಗಿಕೊಳ್ಳಿ. ಎಲ್ಲ ಇಷ್ಟಾರ್ಥಗಳು ನೆರವೇರತಕ್ಕಂಥ ಯೋಗವಿದೆ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಆಕರ್ಷಕ ಒಂದು ಸ್ಥಿರ ಲಾಭ ಸಿಗತಕ್ಕಂಥ ದಿನ. ಆಭರಣ, ವಸ್ತ್ರೋದ್ಯಮ ಹಾಗೂ ಆಸ್ತಿಪಾಸ್ತಿ ವ್ಯವಹಾರಗಳಲ್ಲಿ ಅಲಂಕಾರಿಕ ವಸ್ತುಗಳು ಅಥವಾ ಗೃಹ ನಿರ್ಮಾಣ ಸಾಮಗ್ರಿಗಳ ಮಾರಾಟ ಮಾಡತಕ್ಕಂಥ ವ್ಯಾಪಾರಸ್ಥರಿಗೆ ಇದನ್ನ ಉತ್ತಮ ಒಂದು ಶುಭ ದಿನವಾಗಲಿದೆ. ಒಳ್ಳೆಯ ಲಾಭ ಉಂಟಾಗಲಿದೆ. ಒಳ್ಳೆಯ ವ್ಯಾಪಾರವೂ ಆಗತಕ್ಕಂಥ ದಿನ. ಇನ್ನು ನಿಮ್ಮ ಈ ದಿನದ ಆರ್ಥಿಕ ಸ್ಥಿತಿ ಸುಲಭವೂ ತೃಪ್ತಿದಾಯಕವೂ ಆಗಿದ್ದು ನಿಮಗೆ ಆದಾಯದ ಹರಿವು ಉತ್ತಮವಾಗಿರಲಿದೆ. ಹಳೆಯ ಹೂಡಿಕೆಗಳಿಂದ ಧನಾಗಮನವಾಗುವ ಸಾಧ್ಯತೆ ಇದ್ದು ಕೌಟುಂಬಿಕ ಒಂದು ಸಂತೋಷ, ಪ್ರಯಾಣ, ಗೃಹ ಉಪಯೋಗಿ ವಸ್ತುಗಳ ಖರೀದಿ ಅಥವಾ ವೈಯಕ್ತಿಕ ಒಂದು ಸುಖ ಸಂತೋಷಗಳಿಗಾಗಿ ಶುಭ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಆರ್ಥಿಕವಾಗಿ ಸ್ವಲ್ಪ ಮುನ್ನಡೆಯಿರಿ ಮತ್ತು ಎಚ್ಚರಿಕೆಯಿಂದ ಇರಿ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ನಿಮಗೆ ಕುಟುಂಬ ಸದಸ್ಯರೊಂದಿಗೆ ಉಲ್ಲಾಸದಾಯಕ ಒಂದು ಸಮಯವನ್ನು ಕಳೆಯತಕ್ಕಂಥ ದಿನ. ಗೃಹದಲ್ಲಿ ಮಂಗಳ ಕಾರ್ಯಗಳಾಗತಕ್ಕಂಥದ್ದು ಹಾಗೂ ಒಳ್ಳೆಯ ಶುಭ ವಾರ್ತೆಗಳು ಬರತಕ್ಕಂಥದ್ದು, ಪ್ರೀತಿ ಗೌರವಗಳು ಮೂಡತಕ್ಕಂಥದ್ದು ಆಗಲಿದೆ. ಪ್ರೇಮಿಗಳಿಗೆ ಸಣ್ಣ ಪುಟ್ಟ ಒಂದು ಕಿರಿಕಿರಿಗಳಾಗಬಹುದು. ಪ್ರೇಮಿಗಳು ಆದಷ್ಟು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಆರೋಗ್ಯವು ಈ ದಿನ ಅತ್ಯುತ್ತಮವಾಗಿರಲಿದೆ. ದೈಹಿಕ ಮಾನಸಿಕವಾಗಿ ಆರೋಗ್ಯ ಪ್ರಶಾಂತತೆಯಿಂದ ಇರಲಿದ್ದು ಮಾನಸಿಕ ಉಲ್ಲಾಸವು ಉಂಟಾಗಲಿದೆ. ಆದಷ್ಟು ಸಾತ್ವಿಕ ಆಹಾರದ ಕಡೆಗೆ ಹೆಚ್ಚಿನ ಗಮನ ಕೊಡತಕ್ಕಂಥದ್ದು ಒಳ್ಳೆಯದು. ಆದಷ್ಟು ಯೋಗ ಧ್ಯಾನವನ್ನು ಮಾಡಿಕೊಳ್ಳಿ ಮತ್ತು ಪ್ರಸನ್ನತೆಯಿಂದ ಇರತಕ್ಕಂಥದ್ದು ಉತ್ತಮ. ಇನ್ನು ಕೃಷಿಕರಿಗೆ ಬೆಳೆದಂಥ ಬೆಳೆಗಳು ಸ್ವಲ್ಪ ಮಟ್ಟಿಗೆ ನಷ್ಟವಾಗುವಂತ ಸಾಧ್ಯತೆ ಇದೆ. ಕ್ರಿಮಿಕೀಟಗಳಿಂದಾಗಿ ನಾಶವಾಗಿ ಹೋಗಬಹುದು. ಆದಷ್ಟು ಬೆಳೆದಂಥ ಧಾನ್ಯಗಳನ್ನು, ವಸ್ತುಗಳನ್ನು ಆದಷ್ಟು ಜೋಪಾನವಾಗಿಟ್ಟುಕೊಳ್ಳಿ. ಹೂವು, ಹಣ್ಣು ಹಾಗೂ ಹಾಲಿನ ಉತ್ಪನ್ನಗಳು,
ತರಕಾರಿ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಸಹಿತ ಉತ್ತಮ ಧಾರಣೆ ಇದೆ. ಸದುಪಯೋಗ ಸರಿಯಾಗಿ ಕರೆಕ್ಟ್ ಆಗಿ ಮಾಡಿಕೊಂಡಲ್ಲಿ ಒಳ್ಳೆಯ ಶುಭ ಫಲಗಳು ರೈತರಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಜ್ಞಾಪಕ ಶಕ್ತಿ ಮೂಡುವಂತಹ ದಿನ. ಈ ದಿನದ ಮಟ್ಟಿಗೆ ನಿಮಗೆ ಸೃಜನಶೀಲತೆ ಅತ್ಯುತ್ತಮವಾಗಿದ್ದು ಕಲೆ, ವಾಣಿಜ್ಯ, ವಿನ್ಯಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೂ ಶುಭ ಫಲಗಳಿದೆ. ಇನ್ನು ಈ ದಿನ ವಿಶೇಷವಾಗಿ ನಿಮಗೆ ಬರತಕ್ಕಂಥ ಗ್ರಹಚಾರಗಳ ಪರಿಹಾರಕ್ಕಾಗಿ ಸೂರ್ಯ ನಮಸ್ಕಾರವನ್ನು ಮಾಡಿ ಹಾಗೂ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿರತಕ್ಕಂಥದ್ದು ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ನೈಋತ್ಯ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಭಾನುವಾರದ ಸೂರ್ಯ ದೇವನ ತೇಜಸ್ಸು ಹಾಗೂ ನಿಮ್ಮ ರಾಶಿಯಾಧಿಪತಿ ಬುಧನ ಬೌದ್ಧಿಕ ಚಾಣಾಕ್ಷತೆಯ ಒಂದು ಪ್ರಭಾವದಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಒಂದು ಕ್ರಿಯಾಶೀಲ ಹಾಗೂ ಪ್ರಸನ್ನತೆಯಿಂದ ಕೂಡಿರಲಿದೆ. ನಿಮ್ಮ ಉತ್ತಮ ಸಂವಹನ ಕೌಶಲ್ಯ ಹಾಗೂ ವೈಚಾರಿಕ ಸಾಮರ್ಥ್ಯದಿಂದಾಗಿ ಕಠಿಣ ಒಂದು ವಿಷಯಗಳನ್ನು ನೀವು ಇದನ್ನು ಸುಲಭವಾಗಿ ನಿರ್ವಹಿಸಲಿದ್ದೀರಿ. ಹೊಸ ಆಲೋಚನೆಗಳಿಗೆ ಕಾರ್ಯರೂಪ ನೀಡಲು ಹಾಗೂ ಸಮಾಜದಲ್ಲಿ ಗೌರವ ಹೆಚ್ಚಿಸಿಕೊಳ್ಳಲು ನಿಮಗೆ ಶುಭ ದಿನವಾಗಿರತಕ್ಕಂಥ ದಿನ. ಇನ್ನು ಉದ್ಯೋಗಸ್ಥರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿನ ಒಂದು ನಿರಾಳತೆ ಇರಲಿದೆ. ಈ ದಿನ ಭಾನುವಾರವಾದ್ದರಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇರಲಿದೆ. ಆದರೆ ಮುಂದಿನ ವಾರದ ಬಗ್ಗೆ ಸ್ವಲ್ಪ ಕಿರಿಕಿರಿಯೂ ಇರಬಹುದು, ಆದಷ್ಟು ಎಚ್ಚರಿಕೆ. ಹಾಗಾಗಿ ಮುಂದಿನ ವಾರದ ಉದ್ಯೋಗದ ಬಗ್ಗೆ ಸ್ವಲ್ಪ ಬೇಕಾದಂಥ ತಯಾರಿಯನ್ನು ಮಾಡಿಕೊಳ್ಳತಕ್ಕಂಥದ್ದು ಹಾಗೂ ಲೆಕ್ಕಪತ್ರಗಳನ್ನೆಲ್ಲ ಒಂದು ಸರಿಯಾದಂಥ ರೀತಿಯಲ್ಲಿ ನೋಡಿಕೊಳ್ತಕ್ಕಂಥದ್ದು ಮಾಡಿಕೊಳ್ಳಿ. ನೂತನ ಅವಕಾಶಗಳು ಹಾಗೂ ಒಂದು ಪ್ರೋತ್ಸಾಹದಾಯಕ ಶುಭ ವಾತಾವರಣವಿರತಕ್ಕಂಥ ದಿನವಾಗಲಿದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಶುಭ ವಾರ್ತೆಗಳು ಬರತಕ್ಕಂಥ ಒಂದು ಯೋಗ ಇರತಕ್ಕಂಥ ದಿನ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಒಂದು ಸಫಲತೆಯ ವಾತಾವರಣವಿರಲಿದೆ. ಉತ್ತಮ ಧನ ಲಾಭ ಸಿಗಲಿದೆ. ಕಮಿಷನ್ ಏಜೆನ್ಸಿ, ಮಾಧ್ಯಮ, ಶೈಕ್ಷಣಿಕ ಸಾಮಗ್ರಿಗಳು, ವಾಹನ ಹಾಗೂ ತಾಂತ್ರಿಕ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಅನುಕೂಲಕರ ವಹಿವಾಟು ನಡೆಯತಕ್ಕಂಥ ದಿನ. ಇನ್ನು ಹೊಸ ಒಪ್ಪಂದಗಳಿಗೆ ಮತ್ತು ಹೂಡಿಕೆಗಳಿಗೆ ಸೂಕ್ತವಾದಂಥ ಸಮಯ. ಯಾವುದೇ ಒಂದು ಹೂಡಿಕೆಯನ್ನು ಮಾಡತಕ್ಕಂಥದ್ದಾಗಿದ್ದಲ್ಲೂ ಈಗಲೇ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಆರ್ಥಿಕ ಪರಿಸ್ಥಿತಿ ಸಬಲಗೊಳ್ಳಲಿದೆ, ತೃಪ್ತಿದಾಯಕವಾಗಲಿದೆ ಹಾಗೂ ಹಣ ಆದಷ್ಟು ಉಳಿತಾಯ ಮಾಡಲು ಪ್ರಯತ್ನಿಸಿಕೊಳ್ಳಿ. ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮ ಹಣ ಈ ದಿನ ಅನಗತ್ಯವಾಗಿ ಖರ್ಚಾಗತಕ್ಕಂಥದ್ದು ಗೃಹದ ಉಪಯೋಗಿ ವಸ್ತುಗಳ ವಿಚಾರಕ್ಕಾಗಿ ಅಥವಾ ವಿಶೇಷವಾಗಿ ಯಾವುದಾದ್ರೂ ಒಂದು ಸಣ್ಣ ರೀತಿಯಲ್ಲಿ ವಾಹನ ದುರಸ್ತಿಗಾಗಿ, ಮನೆಯ ಒಂದು ನವೀಕರಣಕ್ಕಾಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಹಣವು ನಷ್ಟವಾಗತಕ್ಕಂಥ ಸಾಧ್ಯತೆ ಇದೆ. ಇನ್ನು ಕುಟುಂಬದವರೊಂದಿಗೆ ಆದಷ್ಟು ನೀವು ಬಂಧು ಮಿತ್ರರೊಡನೆ ಹರ್ಷದಾಯಕ ಒಂದು ಸಮಯ ಕಳೆಯುವಂಥದ್ದು. ಕೌಟುಂಬಿಕ ಮಾತುಕತೆಗಳಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಪ್ರಾಮುಖ್ಯತೆ ಸಿಗತಕ್ಕಂಥ ದಿನವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಹಾಗೂ ಅನ್ಯೋನ್ಯತೆ ಹೆಚ್ಚಿರಲಿದ್ದು ಪ್ರೇಮಿಗಳಿಗೆ ವಿಶೇಷವಾಗಿ ತೃಪ್ತಿದಾಯಕ ಮತ್ತು ಸಂತೋಷದ ದಿನವಾಗಿರಲಿದೆ. ಸ್ನೇಹಿತರೆ, ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆ ಬೇಕು. ಆದಷ್ಟು ಸಾತ್ವಿಕ ಆಹಾರ ಸೇವನೆ, ಹೆಚ್ಚಿನ ನೀರಿನ ಸೇವನೆಯನ್ನು ಮಾಡಿಕೊಳ್ಳಿ. ಒಳ್ಳೆಯ ಆಹಾರ, ಮುಖ್ಯವಾಗಿ ಸರಿಯಾದ ಸಮಯಕ್ಕೆ ನಿದ್ರೆ ಸರಿಯಾಗಿ ಮಾಡಿಕೊಳ್ಳಿ. ಸ್ವಲ್ಪ ಆರೋಗ್ಯದಲ್ಲಿ BP, ಶುಗರ್ನಂತ ಅನಾರೋಗ್ಯಗಳು ಕಾಣಿಸಿಕೊಳ್ಳತಕ್ಕಂಥ ಸಾಧ್ಯತೆ, ಎಚ್ಚರಿಕೆ ಇರಲಿ. ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕದಾದಂಥ ಫಲ ಸಿಗಲಿದ್ದು ಕೃಷಿ ಯಂತ್ರೋಪಕರಣಗಳ ಬಳಕೆ, ನೀರಾವರಿ ನಿರ್ವಹಣೆ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ದೊರೆಯುವಂಥ ದಿನ. ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿರತಕ್ಕಂಥವರಿಗೆ, ಮಕ್ಕಳಿಗೆ ವಿದ್ಯೆಯಲ್ಲಿ ಒಳ್ಳೆಯ ಆಸಕ್ತಿ ಮೂಡುವಂಥ ದಿನ. ತಂದೆ ತಾಯಿಗಳು ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ವಿದ್ಯೆಯಲ್ಲಿ ವಿಶೇಷವಾಗಿ ಹಿನ್ನಡೆಯಾಗತಕ್ಕಂಥ ಸಾಧ್ಯತೆಗಳು. ಹೆಚ್ಚಿನ ಸಮಯ ವಿದ್ಯೆಗಾಗಿ ತೊಡಗಿಸಿ ಪಾಠಪುಸ್ತಕಗಳನ್ನು ಸರಿಯಾಗಿ ಓದಿ ಪ್ರಯತ್ನಿಸಿಕೊಳ್ಳಿ ಹಾಗೂ ವಿಶೇಷವಾಗಿ ಓದಿನಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ಪರಿಹಾರದಲ್ಲಿ ವಿಶೇಷವಾಗಿ ದಿನ ಸೂರ್ಯ ದೇವರಿಗೆ ಅರ್ಘ್ಯ ಓಂ ಸೂರ್ಯಾಯ ನಮಃ ಎಂಬ ಮಂತ್ರದಿಂದ ಸೂರ್ಯ ದೇವರಿಗೆ ಸೂರ್ಯ ಉದಯ ಆಗತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ. ಎಲ್ಲ ಗ್ರಹಚಾರಗಳು ಪರಿಹಾರವಾಗತಕ್ಕಂಥ ಯೋಗಗಳು ಪ್ರಾಪ್ತಿಯಾಗಲಿದೆ. ಎಲ್ಲ ಕಾರ್ಯಗಳ ವಿಘ್ನಗಳ ಪರಿಹಾರಕ್ಕಾಗಿ ಮಹಾಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12ರಿಂದ ಮಧ್ಯಾಹ್ನ 1:30ರವರೆಗೆ. ಇನ್ನು ಈ ದಿನದ ಶುಭ ಸಂಖ್ಯೆ 1,
ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಶುಭವಾಗಲಿ. ನಾವು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಚಂದ್ರನ ಜಲತತ್ವದ ಒಂದು ಪ್ರಭಾವದಿಂದಾಗಿ ಈ ದಿನವು ಭಾವನಾತ್ಮಕ ಸಮಾಧಾನ ಹಾಗೂ ನೂತನ ಚೈತನ್ಯದಿಂದ ಕೂಡಿರಲಿದೆ. ಮನಸ್ಸಿನಲ್ಲಿದ್ದ ಗೊಂದಲಗಳು ದೂರವಾಗಿ ಸ್ಪಷ್ಟತೆ ಸಿಗಲಿದ್ದು, ಆತ್ಮವಿಶ್ವಾಸದಿಂದ ಕೈಗೊಳ್ಳುವ ಕಾರ್ಯಗಳು ಸುಗಮವಾಗಿ ಈಡೇರಲಿದ್ದು, ಕೌಟುಂಬಿಕ ಮತ್ತು ಸಾಮಾಜಿಕ ವಲಯದಲ್ಲಿ ಸೂಕ್ತ ಗೌರವ ಲಭಿಸತಕ್ಕಂಥ ದಿನ. ಇನ್ನು ವೃತ್ತಿ ಮತ್ತು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲಕರ ವಾತಾವರಣವಿರಲಿದ್ದು, ಮೇಲಧಿಕಾರಿಗಳು ನಿಮ್ಮ ದಕ್ಷತೆ ಮತ್ತು ಕರ್ತವ್ಯ ನಿಷ್ಠೆಯನ್ನು ಗುರುತಿಸಿಕೊಳ್ಳುವಂತಹ ದಿನ. ಸರಕಾರಿ ಕೆಲಸದಲ್ಲಿ ಇದನ್ನು ರಜೆಯಾದರೂ ಸಣ್ಣ ಪುಟ್ಟ ಏನೋ ಗೊಂದಲ ಕಿರಿಕಿರಿಗಳಿರಬಹುದು. ಆಡಳಿತ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಕಿರಿಕಿರಿಯಾಗಬಹುದು. ಆದಷ್ಟು ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ದಿನ ವಿಶೇಷವಾಗಿ ವೈದ್ಯಕೀಯ, ಮಾನವ ಸಂಪನ್ಮೂಲ ಹಾಗೂ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿರುವವರಿಗೆ ವಿಶೇಷವಾಗಿ ಪ್ರಗತಿದಾಯಕವಾದಂಥ ಸುದ್ದಿಗಳು ದೊರೆಯತಕ್ಕಂಥ ದಿನ. ವಿಶೇಷವಾಗಿ ದಿನ ವ್ಯಾಪಾರಸ್ಥರಿಗೆ ನಿರೀಕ್ಷೆಗಿಂತ ಒಳ್ಳೆಯ ವ್ಯಾಪಾರ ಸಿಗಲಿದ್ದು, ಹಾಗೂ ಹಾಲಿನ ಉತ್ಪನ್ನಗಳು, ತೈಲ ನೀರಾವರಿ ಯೋಜನೆಗಳು ಹಾಗೂ ವಿಶೇಷವಾಗಿ ಸಾಗಾಣಿಕೆ, ರಿಯಲ್ ಎಸ್ಟೇಟ್ ಹಾಗೂ ಸೌಂದರ್ಯವರ್ಧಕ ವಸ್ತುಗಳ ವ್ಯಾಪಾರಸ್ಥರಿಗೆ ಉತ್ತಮ ವಹಿವಾಟು ನಡೆಯತಕ್ಕಂಥ ದಿನ. ವ್ಯಾಪಾರ ವಿಸ್ತರಣೆಯ ಯೋಜನೆಗಳಿಗೆ ಹಿರಿಯರ ಅನುಮೋದನೆ ದೊರೆಯುವಂಥ ದಿನ. ಆರ್ಥಿಕ ಪರಿಸ್ಥಿತಿಯು ಸಬಲಗೊಳ್ಳಲಿದೆ, ತೃಪ್ತಿದಾಯಕವಾಗಲಿದೆ. ನೂತನ ಆದಾಯದ ಮಾರ್ಗಗಳು ಸುಗಮವಾಗಲಿವೆ. ಹಳೆಯ ಬಾಕಿಯ ಹಣ ವಿಶೇಷವಾಗಿ ಬರಲು ಸ್ವಲ್ಪ ವಿಳಂಬವಾಗತಕ್ಕಂಥ ಸಾಧ್ಯತೆ ಇದೆ. ಮನೆ ಮಂದಿಯಲ್ಲಿ ಸ್ವಲ್ಪ ಪುಟ್ಟ ಏನೋ ಕಿರಿಕಿರಿಗಳಾಗಬಹುದು. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಣ ದುಂದುವೆಚ್ಚವಾಗಬಹುದು. ಗೃಹ ಅಲಂಕಾರ ವಸ್ತುಗಳ ಖರೀದಿಗಾಗಿ ಹಣ ವೆಚ್ಚಗಳು ಸ್ವಲ್ಪ ಏರುಪೇರುಗಳಾಗಬಹುದು. ಆದಷ್ಟು ಎಚ್ಚರಿಕೆಯಿಂದ ಇರಿ. ಇನ್ನು ಕುಟುಂಬದಲ್ಲಿ ಮಂಗಳಕರ ಮತ್ತು ಪ್ರಶಾಂತ ವಾತಾವರಣವಿರಲಿದ್ದು, ತಂದೆ ಹಾಗೂ ಹಿರಿಯರ ಸಲಹೆಗಳು ಕೌಟುಂಬಿಕ ನಿರ್ಧಾರಗಳಿಗೆ ಮಾರ್ಗದರ್ಶನಕವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ, ಅನುಕಂಪ ಮತ್ತು ಅನ್ಯೋನ್ಯತೆ ಹೆಚ್ಚಾಗಲಿದ್ದು, ಪ್ರೇಮಿಗಳಿಗೆ ವಿಶೇಷವಾಗಿ ಮನಸ್ಸಿಗೆ ಸಂತಸ ತರತಕ್ಕಂಥ ದಿನ. ಇನ್ನು ಆರೋಗ್ಯವು ಈ ದಿನ ಉತ್ತಮವಾಗಿದ್ದು, ಮನಸ್ಸಿನಲ್ಲಿ ನೆಮ್ಮದಿ ನೆಲೆಸುವಂಥ ದಿನ. ದೈಹಿಕ ಕಾರ್ಯದಲ್ಲಿ ಉತ್ಸಾಹ, ಹಾಗೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ, ಯೋಗ ಹಾಗೂ ಧ್ಯಾನ ಮಾಡುವುದು ದಿನಪೂರ್ತಿ ವಿಶೇಷವಾಗಿ ಪ್ರಸನ್ನತೆಯಿಂದ ಇರಲು ನೆರವಾಗಲಿದೆ. ವಿಶೇಷವಾಗಿ ದಿನ ಕೃಷಿಕರಿಗೆ ಬೆಳೆದಂಥ ಬೆಳೆಗಳಿಂದ ಲಾಭ ದೊರೆಯುವಂಥ ದಿನ. ಕೃಷಿಕರು ಆದಷ್ಟು ಎಚ್ಚರಿಕೆಯನ್ನು ತಂದುಕೊಳ್ಳಿ. ನೀರಾವರಿ ನಿರ್ವಹಣೆ, ಕೃಷಿ ಭೂಮಿಯ ಅಭಿವೃದ್ಧಿ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ವಾತಾವರಣ ಇರತಕ್ಕಂಥ ದಿನ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿರತಕ್ಕಂಥ ದಿನ. ವೈದ್ಯಕೀಯ, ವಿಜ್ಞಾನ, ಸಾಹಿತ್ಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೆ ಶುಭ ಫಲಗಳು ದೊರೆಯತಕ್ಕಂಥ ದಿನ. ಈ ದಿನ ಪರಿಹಾರವನ್ನು ನೋಡುವುದಾದರೆ, ನಿಮ್ಮ ಎಲ್ಲ ಪರಿಹಾರಕ್ಕಾಗಿ ವಿಶೇಷವಾಗಿ ಮಹಾಗಣಪತಿಯ ಆರಾಧನೆ, ಗಣಪತಿ ದೇವರಿಗೆ ದೂರ್ವೆಯನ್ನು ಸಮರ್ಪಣೆ ಮಾಡಿ 21 ದೂರ್ವೆಯಿಂದ ಗಣಪತಿಯನ್ನು ಅರ್ಚನೆ ಮಾಡಿಸಿಕೊಳ್ಳಿ. ಮಹಾಗಣಪತಿಯೇ ನಮಃ ಎಂದು ಜಪ ಮಾಡಿ. ಸ್ನೇಹಿತರೆ, ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಕಪ್ಪು ಎಳ್ಳನ್ನು 1/4 kg ದಾನ ಮಾಡಿ ಶುಭವಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ. ವಿಶೇಷವಾಗಿ ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಸ್ನೇಹಿತರೆ, ಈ ದಿನ ಶುಭವಾಗಲಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಭಾನುವಾರದ ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯದೇವನ ಸ್ವಕ್ಷೇತ್ರ ಪ್ರಭಾವ ಮತ್ತು ತೇಜಸ್ಸಿನಿಂದಾಗಿ ಅತ್ಯಂತ ಒಂದು ಉಜ್ವಲ ಹಾಗೂ ಶ್ರೇಷ್ಠ ದಿನವಾಗಲಿದೆ. ನಿಮ್ಮ ಆತ್ಮವಿಶ್ವಾಸ, ಕ್ರಿಯಾಶೀಲತೆ ಹಾಗೂ ನಾಯಕತ್ವದ ಗುಣಗಳು ಮುನ್ನೆಲೆಗೆ ಬರಲಿವೆ. ಸಮಾಜದಲ್ಲಿ ಗೌರವ ಆಧಾರಗಳು ವೃದ್ಧಿಯಾಗತಕ್ಕಂಥ ದಿನ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಕೆಲಸಗಳು ದೃಢ ಸಂಕಲ್ಪದಿಂದ ಮಾಡಿದಲ್ಲಿ ಪೂರ್ಣಗೊಳ್ಳತಕ್ಕಂಥ ಒಂದು ಯೋಗವಿದೆ. ಈ ದಿನ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮಾಡತಕ್ಕಂತಹ ಕೆಲಸದಲ್ಲಿ ಸ್ಥಾನಮಾನಗಳು ವೃದ್ಧಿಯಾಗತಕ್ಕಂಥದ್ದು, ಬಡ್ತಿ ದೊರೆಯತಕ್ಕಂಥ ಆಗದಿಲ್ಲದೆ. ಅದಲ್ಲದೆ ಹೊರಗಿನ ದೇಶದ ಉದ್ಯೋಗದಲ್ಲಿ ತೊಡಗಿರತಕ್ಕಂಥವರಿಗೆ
ಶುಭ ಫಲಗಳು ಪ್ರಾಪ್ತಿಯಾಗಲಿದೆ. ಸ್ವಲ್ಪ ಮಟ್ಟಿನ ಸಂಬಳ ಜಾಸ್ತಿ ಆಗತಕ್ಕಂಥದ್ದು ಒಂದು ಯೋಗ ಇರತಕ್ಕಂಥ ದಿನ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಶುಭ ವಾರ್ತೆಗಳು ಬರತಕ್ಕಂತಹ ಯೋಗಗಳು ಪ್ರಾಪ್ತಿಯಾಗಲಿದೆ. ರಕ್ಷಣಾ ರಂಗದಲ್ಲಿರತಕ್ಕಂಥವರಿಗೆ ಅತ್ಯಂತ ಒಂದು ಸಾಫಲ್ಯದ ದಿನವಾಗಲಿದೆ. ಇನ್ನು ವ್ಯಾಪಾರ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಗತಿ ಹಾಗೂ ಆಕರ್ಷಕ ಧನ ಲಾಭ ದೊರೆಯುವಂತಹ ದಿನ. ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ ಹಾಗೂ ಆಭರಣ ಮತ್ತು ಯಂತ್ರೋಪಕರಣಗಳು ಈ ವ್ಯವಹಾರಗಳಲ್ಲಿ ಒಳ್ಳೆಯ ಲಾಭವಿದೆ. ಲೋಹ ಸಂಬಂಧಿತ ಉದ್ಯಮ ನಡೆಸತಕ್ಕಂಥವರಿಗೆ ಶುಭ ಫಲಿತಾಂಶಗಳು ಬರತಕ್ಕಂಥ ದಿನ. ಉದ್ಯಮ ವಿಸ್ತರಣೆಗೆ ಈ ದಿನ ಅತ್ಯಂತ ಪ್ರಶಸ್ತವಾದಂತಹ ದಿನ. ಉದ್ಯೋಗವನ್ನು ವಿಶೇಷವಾಗಿ ವ್ಯಾಪಾರವನ್ನು ವಿಸ್ತರಣೆ ಮಾಡತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಅತ್ಯಂತ ಒಂದು ಸಬಲ ಹಾಗೂ ವೃದ್ಧಿದಾಯಕ ದಿನವಾಗಲಿದೆ. ಹಳೆಯ ಹೂಡಿಕೆಗಳು ಅಥವಾ ಬಾಕಿ ವಸೂಲಾತಿಯಿಂದ ಧನಾಗಮನದ ಯೋಗವಿದೆ. ಕುಟುಂಬದ ಸೌಕರ್ಯ, ಸ್ಥಿರ ಆಸ್ತಿ ಖರೀದಿ ಮಾಡತಕ್ಕಂಥದ್ದು, ಶುಭ ಸಮಾರಂಭಗಳಿಗಾಗಿ ಹಣ ವಿನಿಯೋಗವಾಗುವಂಥದ್ದು ಆಗಲಿದೆ. ದೀರ್ಘಕಾಲೀನ ಹೂಡಿಕೆಗಳತ್ತ ಹೆಚ್ಚಿನ ಸೂಕ್ತ ಸಮಯವನ್ನು ಕೊಡಿ. ಆದಷ್ಟು ಹಣವನ್ನು ಹೂಡಿಕೆ ಮಾಡಿ. ಬರತಕ್ಕಂಥ ಹಣ ಈ ದಿನ ಸ್ವಲ್ಪ ವಿಳಂಬವಾಗತಕ್ಕಂಥ ಸಾಧ್ಯತೆ ಇದೆ. ಆದರೂ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಕುಟುಂಬದಲ್ಲಿ ಒಳ್ಳೆಯ ಶುಭ ಫಲಗಳಿದೆ. ಮಂಗಳ ಕಾರ್ಯಗಳಾಗತಕ್ಕಂಥದ್ದು, ಸೌಹಾರ್ದಯುತ ವಾತಾವರಣ ಇರತಕ್ಕಂಥ ದಿನ. ತಂದೆ ತಾಯಿಯವರ ಆಶೀರ್ವಾದ ನಿಮಗೆ ಮಾರ್ಗದರ್ಶನಗಳು ಪ್ರಮುಖವಾಗಿ ಸಿಗುವಂಥ ದಿನ. ಹಾಗೂ ಒಂದು ಒಳ್ಳೆಯ ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಉಂಟಾಗತಕ್ಕಂಥದ್ದು. ಪ್ರೀತಿ ಹಾಗೂ ಪ್ರೇಮದಲ್ಲಿ ಇದ್ದಂಥವರಿಗೆ ಸಂತಸದ ಒಂದು ದಿನವಾಗಲಿದೆ. ನಿಮ್ಮ ಮನಸ್ಸಿನ ಒಂದು ಕೋರಿಕೆಗಳು ಈ ದಿನ ಈಡೇರತಕ್ಕಂಥ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಅತ್ಯುತ್ತಮವಾಗಲಿದೆ. ವಿಶೇಷವಾಗಿ ದೈಹಿಕ ಶಕ್ತಿ ವೃದ್ಧಿಯಾಗತಕ್ಕಂಥದ್ದು, ಚೈತನ್ಯ ಹೆಚ್ಚಾಗುವಂಥದ್ದು ಆಗಲಿದೆ. ತಪ್ಪದೆ ಸೂರ್ಯ ನಮಸ್ಕಾರವನ್ನು ಪ್ರತಿನಿತ್ಯಲೂ ಮಾಡಿ. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ, ಆದಷ್ಟು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಲು ಪ್ರಯತ್ನ ಮಾಡಿ. ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮಕ್ಕೆ ಅತ್ಯುತ್ತಮ ಒಂದು ಶ್ರೇಷ್ಠ ಫಲ ಲಭಿಸಲಿದೆ. ಭೂ ಅಭಿವೃದ್ಧಿ, ಕೃಷಿ ಯಂತ್ರೋಪಕರಣಗಳ ಬಳಕೆ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಮತ್ತು ಲಾಭ ಸಿಕ್ಕತಕ್ಕಂಥ ದಿನವಾಗಲಿದೆ. ಇನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಶುಭ ಫಲಗಳಿದೆ. ರಜೆಯಾದರೂ ವಿದ್ಯೆಗೆ ಹೆಚ್ಚಿನ ಸಮಯವನ್ನು ಆಸ್ಪದವನ್ನು ಕೊಡಿ. ಮುಂದೆ ಬರತಕ್ಕಂಥ ಪರೀಕ್ಷೆಗಳ ಬಗ್ಗೆ ಚಿಂತನೆ ಮಾಡಿ ವಿದ್ಯೆಯಲ್ಲಿ ಸಮಯವನ್ನು ತೊಡಗಿಸಿಕೊಳ್ಳಿ. ಈ ದಿನ ವಿಶೇಷವಾಗಿ ನಿಮಗೆ ಬರತಕ್ಕಂಥ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ವಿಶೇಷವಾಗಿ ನೇರಳೆ ಬಣ್ಣದ ವಸ್ತ್ರವನ್ನು ದಾನ ಮಾಡಿ. ಹಾಗೂ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿ ಓಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 7:30ರಿಂದ 9 ಗಂಟೆಯವರೆಗೆ. ಶುಭ ಸಂಖ್ಯೆ 9. ಶುಭ ಬಣ್ಣ ಕಂದು ಬಣ್ಣ. ಶುಭ ದಿಕ್ಕು ಈಶಾನ್ಯ ದಿಕ್ಕು. ಶುಭವಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಭಾನುವಾರದ ಸೂರ್ಯ ದೇವನ ತೇಜಸ್ಸು ಹಾಗೂ ನಿಮ್ಮ ರಾಶಿಯಾಧಿಪತಿ ಬುಧನ ಬೌದ್ಧಿಕ ಚಾಣಾಕ್ಷತೆಯ ಪ್ರಭಾವದಿಂದಾಗಿ ದಿನವು ಅತ್ಯಂತ ಪ್ರಾಯೋಗಿಕ, ಹರ್ಷದಾಯಕ ಹಾಗೂ ಸಫಲತೆಯಿಂದ ಕೂಡಿರಲಿದೆ. ನಿಮ್ಮ ಕೆಲಸಗಳಲ್ಲಿ ಯೋಜನಾಬದ್ಧತೆ ಹಾಗೂ ವಿಶ್ಲೇಷಣಾತ್ಮಕ ಶಕ್ತಿ ಎದ್ದು ಕಾಣಲಿದ್ದು, ಜಟಿಲ ಆಡಳಿತಾತ್ಮಕ ಅಥವಾ ವೈಯಕ್ತಿಕ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸಿಕೊಳ್ಳಿ. ಒಳ್ಳೆಯ ಒಂದು ಯಶಸ್ಸು ಸಿಗುವಂಥ ದಿನವಾಗಲಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ, ಪ್ರೋತ್ಸಾಹದಾಯಕ ವಾತಾವರಣವಿರತಕ್ಕಂಥ ದಿನ. ಉದ್ಯೋಗದಲ್ಲಿ ಸ್ಥಾನಮಾನಗಳು, ಮನ್ನಣೆಗಳು ಲಭಿಸಲಿದೆ. ಲೆಕ್ಕಪತ್ರಗಳ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ. ಉದ್ಯೋಗದಲ್ಲಿ IT ವಿಚಾರದಲ್ಲಿರ್ತಕ್ಕಂಥವರಿಗೆ, ಸಂಶೋಧನೆ ಹಾಗೂ ಮಾಧ್ಯಮ ರಂಗದಲ್ಲಿರ್ತಕ್ಕಂಥವರಿಗೆ ತುಂಬ ಎಚ್ಚರಿಕೆ ಮಾಡಿಕೊಳ್ಳಬೇಕಾದಂಥ ದಿನ. ಉದ್ಯೋಗದಲ್ಲಿ ಸ್ವಲ್ಪ ಏರಿಳಿತಗಳಾಗಬಹುದು. ಸಣ್ಣ ಪುಟ್ಟ ತಪ್ಪುಗಳಾಗದಂತೆ ತುಂಬ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಈ ದಿನ ವ್ಯಾಪಾರ ವಹಿವಾಟಿನಲ್ಲಿ ಅತ್ಯುತ್ತಮ ಹಾಗೂ ಸ್ಥಿರ ಧನ ಲಾಭ ಸಿಗುವಂಥ ದಿನ. ಕಮಿಷನ್ ಏಜೆನ್ಸಿ, ಶೈಕ್ಷಣಿಕ ಸಾಮಗ್ರಿಗಳು, ತಾಂತ್ರಿಕ ಉಪಕರಣಗಳು, ವಾಹನ ವ್ಯವಹಾರ ಹಾಗೂ ಕೃಷಿ ಉತ್ಪನ್ನಗಳ ವ್ಯಾಪಾರಿಗಳಿಗೆ ಅನುಕೂಲಕರವಾದಂಥ ದಿನ. ನೂತನ ಯೋಜನೆಗಳಿಗೆ ಬಂಡವಾಳ ಹೂಡಲು ಪ್ರಶಸ್ತ ಸಮಯ. ಹಾಗಾಗಿ ವ್ಯಾಪಾರವನ್ನು ಮುಂದುವರಿಸಿಕೊಳ್ಳಿ. ಹೆಚ್ಚಿನ ಬಂಡವಾಳವನ್ನು ಹೂಡಲು ಉತ್ತಮ ದಿನ. ಅದನ್ನು ಮುಂದುವರಿಸತಕ್ಕಂಥದ್ದು ಉತ್ತಮ. ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸಾಧಾರಣವಾಗಿದ್ದು, ಆದಾಯದ ಮಾರ್ಗಗಳು ಸ್ವಲ್ಪ ಮಟ್ಟಿಗೆ ತೆರೆದುಕೊಳ್ಳಲಿದೆ. ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ
ಸ್ವಲ್ಪ ಮಟ್ಟಿಗೆ ನಿಮ್ಮ ಕೈ ಸೇರತಕ್ಕಂಥ ಒಂದು ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂತಹ ಒಂದು ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಆ ಯೋಗದಿಂದಾಗಿ ಧನಾಗಮನವಾಗತಕ್ಕಂಥ ಒಂದು ಸಾಧ್ಯತೆ ಇದೆ. ಕುಟುಂಬದ ಸೌಕರ್ಯಗಳು, ನೂತನ ವಸ್ತುಗಳ ಖರೀದಿ ಅಥವಾ ಭವಿಷ್ಯದ ಉಳಿತಾಯ ಯೋಜನೆಗಳಿಗಾಗಿ ಹಣ ವಿನಿಯೋಗವಾಗತಕ್ಕಂಥ ದಿನ. ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಒಂದು ಮಂಗಳಕರ ಸೌಹಾರ್ದಯುತ ವಾತಾವರಣ ಇರತಕ್ಕಂಥ ದಿನ. ಹಿರಿಯರು ಮತ್ತು ಬಂಧು ಮಿತ್ರರೊಂದಿಗೆ ಒಂದು ಹರ್ಷದಾಯಕ ಕ್ಷಣಗಳನ್ನು ಕಳೆಯಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಗೌರವ ವೃದ್ಧಿಯಾಗಲಿದೆ. ಪ್ರೇಮಿಗಳಿಗೆ ಈ ದಿನ ಮನಸ್ಸಿಗೆ ಪೂರಿತವಾಗಿ ಒಂದು ಸಂತಸ ತರತಕ್ಕಂಥ ದಿನವಾಗಲಿದೆ. ಒಂದು ಪ್ರೀತಿ ಇರತಕ್ಕಂಥ ದಿನ, ಒಂದು ಸಂತೋಷದಾಯಕವಾದಂಥ ದಿನವಾಗಲಿದೆ. ಆರೋಗ್ಯವು ವಿಶೇಷವಾಗಿ ಅತ್ಯುತ್ತಮವಾಗಿರಲಿದೆ. ಹಿಂದೆ ಇದ್ದಂತಹ ಅನಾರೋಗ್ಯಗಳು ದೂರವಾಗಲಿದೆ. ಸಣ್ಣ ಪುಟ್ಟ ಅನಾರೋಗ್ಯಗಳು ಬರಬಹುದು, ಸ್ವಲ್ಪ ಎಚ್ಚರಿಕೆ ಇರಲಿ. ಯೋಗ, ಧ್ಯಾನ, ಪ್ರಾಣಾಯಾಮ ಮುಖ್ಯವಾಗಿ ಮಾಡಿಕೊಳ್ಳಿ. ಸಾತ್ವಿಕ ಆಹಾರದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಆದಷ್ಟು ದೇಹದಲ್ಲಿ ಒಳ್ಳೆಯ ಬೇಕಾದಂತಹ ನೀರನ್ನು ಸೇವನೆ ಮಾಡಿಕೊಳ್ಳಿ. ಹಿಂದೆ ಇದ್ದಂತಹ ಅನಾರೋಗ್ಯಗಳು ಉಲ್ಬಣವಾಗದಂತೆ ನೋಡಿಕೊಳ್ಳುವುದು ಒಳ್ಳೆಯದು. ರೈತಾಪಿ ವರ್ಗದವರಿಗೆ, ನಿಮ್ಮ ತೋಟಗಾರಿಕೆಯ ಕ್ಷೇತ್ರದಲ್ಲಿ ನಿರತರಾಗಿದ್ದಂಥವರಿಗೆ ಬೆಳೆದಂಥ ಬೆಳೆಗಳಿಂದ ಕೃಷಿಯಲ್ಲಿ ಒಳ್ಳೆ ಫಸಲು ಹಾಗೂ ಒಳ್ಳೆ ಧಾರಣೆ ದೊರೆಯಲಿದೆ. ನೀರಾವರಿಗೆ ಯೋಜನೆಗಳಿಗೆ ವಿಶೇಷವಾಗಿ ಕೃಷಿಯಲ್ಲಿ ಉತ್ತಮ ಯೋಗ ಭಾಗ್ಯ ಕೂಡಿ ಬರಲಿದ್ದು, ನೀವು ಮಾರುಕಟ್ಟೆಯಲ್ಲಿ ಮಾಡುವಂತಹ ನಿಮ್ಮ ಅನುಕೂಲಕರ ವಾತಾವರಣ ಏನಿದೆ ಅದು ಒಳ್ಳೆಯ ನಿಮಗೆ ಮನಸ್ಸಿಗೆ ತೃಪ್ತಿ ತಂದುಕೊಡಲಿದೆ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಈ ದಿನ ಸ್ವಲ್ಪ ಆಲಸ್ಯ ಉಂಟಾಗತಕ್ಕಂಥ ದಿನ. ಪೋಷಕರು ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಜಾಗೃತರಾಗಿ ವಿಶೇಷವಾಗಿ ನಿರ್ಲಕ್ಷ್ಯ ಮಾಡದೆ ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಜೀವನದಲ್ಲಿ ಸಾಧನೆ ಹಾಗೂ ದೊಡ್ಡ ರೀತಿಯಾದಂಥ ಒಂದು ಯಶಸ್ಸನ್ನು ಪಡೆಯಲು ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ನಿಮ್ಮ ಗ್ರಹಚಾರದ ಪರಿಹಾರಕ್ಕಾಗಿ ಈ ದಿನ ಕಂದು ಬಣ್ಣದ ಒಂದು ಸಣ್ಣ ತುಂಡು ಬಟ್ಟೆಯನ್ನು ಯಾರಿಗಾದರೂ ದಾನ ಮಾಡಿ, ಹಾಗೂ ಈ ದಿನ ವಿಶೇಷವಾಗಿ ಕೆಂಪು ಕಡಲೆಯನ್ನು ದಾನ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 4:30 ಈ ದಿನದ ನಿಮ್ಮ ಶುಭ ಸಂಖ್ಯೆ 7, ಶುಭ ದಿಕ್ಕು ಈಶಾನ್ಯ ದಿಕ್ಕು, ಶುಭ ಬಣ್ಣ ಕೇಸರಿ ಬಣ್ಣ. ಶುಭವಾಗಲಿ. ತುಲಾರಾಶಿಯವರಿಗೆ ಇಂದು ಭಾನುವಾರದ ಒಂದು ಸೂರ್ಯ ದೇವನ ದಿನ. ಆಕರ್ಷಕ ತೇಜಸ್ಸು ಉಂಟಾಗಲಿದೆ. ನಿಮ್ಮ ರಾಶಿಯಾಧಿಪತಿ ಶುಕ್ರನ ಸೌಂದರ್ಯ ನಿಮಗೆ ಪ್ರಾಪ್ತಿಯಾಗಲಿದ್ದು, ಸೌಹಾರ್ದತೆಯ ಪ್ರಭಾವದಿಂದಾಗಿ ಈ ದಿನ ನಿಮಗೆ ಅತ್ಯಂತ ಒಂದು ಪ್ರಸನ್ನತೆಯನ್ನು ಕೊಡಲಿದೆ. ಸಂತೋಷ ಮತ್ತು ಸಫಲತೆಯಿಂದ ಕೂಡಿರಲಿದೆ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವ ಮತ್ತು ಗೌರವ ವೃದ್ಧಿಯಾಗಲಿದೆ. ಪ್ರಭಾವಿ ವ್ಯಕ್ತಿಗಳ ಸನ್ನಿಧಾನ ಅಥವಾ ಬೆಂಬಲ ಲಭಿಸಲಿದ್ದು, ಪ್ರಮುಖ ಕೆಲಸ ಕಾರ್ಯಗಳನ್ನು ಈ ದಿನ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮುಗಿಸತಕ್ಕಂಥ ದಿನ. ಉದ್ಯೋಗ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ಹಾಗೂ ಪ್ರೋತ್ಸಾಹದಾಯಕ ವಾತಾವರಣ ಇರತಕ್ಕಂಥ ದಿನ. ನಿಮ್ಮ ಕೌಶಲ್ಯ ಹಾಗೂ ಸಂವಹನ ಸಾಮರ್ಥ್ಯಕ್ಕೆ ಮೇಲಧಿಕಾರಿಗಳಿಂದ ಒಂದು ಒಳ್ಳೆಯ ಮೆಚ್ಚುಗೆ ಸಿಗತಕ್ಕಂಥದ್ದು ಆಗಲಿದೆ. ಕಾನೂನು, ವಿನ್ಯಾಸ, ಆಡಳಿತ, ಹಣಕಾಸು, ಮಾಧ್ಯಮ ರಂಗದಲ್ಲಿರತಕ್ಕಂಥವರಿಗೆ ಶುಭ ಫಲಗಳಿದೆ. ಸರಿಯಾದಂತಹ ರೀತಿಯಲ್ಲಿ ಅದನ್ನು ಬಳಸಿಕೊಳ್ಳಿ. ಸಮಾಜದಲ್ಲಿ ಗೌರವ ಯಶಸ್ಸನ್ನು ಕಾಪಾಡಿಕೊಳ್ಳಿ. ಉದ್ಯೋಗಿಗಳಿಗೆ ನೂತನ ಅವಕಾಶಗಳು ಬರುವಂಥ ಯೋಗಗಳಿದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಶುಭ ಸುದ್ದಿಗಳು ಲಭಿಸತಕ್ಕಂಥ ದಿನ. ವ್ಯಾಪಾರ ವಹಿವಾಟಿನಲ್ಲಿ ಆಕರ್ಷಕ ಧನ ಲಾಭ ದೊರೆಯಲಿದೆ. ವಸ್ತ್ರೋದ್ಯಮ, ಆಭರಣ, ಪ್ರಸಾದನ ಹಾಗೂ ಆಸ್ತಿ ವ್ಯವಹಾರ ಹಾಗೂ ಗೃಹ ನಿರ್ಮಾಣ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಸಫಲತೆಯಾದಂಥ ದಿನ. ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಇಂದು ಒಪ್ಪಂದಗಳನ್ನು ಅಂತಿಮಗೊಳಿಸಲು ಸೂಕ್ತವಾದಂಥ ಸಮಯ. ಸ್ನೇಹಿತರೆ, ಆರ್ಥಿಕ ಪರಿಸ್ಥಿತಿ ಈ ದಿನ ಸ್ವಲ್ಪ ಮಟ್ಟಿಗೆ ಹದಗೆಡಬಹುದು. ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ಕೈ ಸೇರದೇ ಇರತಕ್ಕಂಥದ್ದು ಆಗಬಹುದು. ಯಾರಿಗೂ ಇದನ್ನು ಸಾಲವನ್ನು ಕೊಡಬೇಡಿ. ತೆಗೆದುಕೊಂಡಂಥ ಸಾಲವನ್ನು ಹಿಂತಿರುಗಿಸಲು ನಿಮಗೆ ಸರಿಯಾದಂಥ ಒಂದು ಸಮಯಕ್ಕೆ ಕಷ್ಟಕರವಾದಂತಹ ಪರಿಸ್ಥಿತಿ ಎದುರಾಗಬಹುದು. ಆದಷ್ಟು ಎಚ್ಚರಿಕೆಯಿಂದ ಇರಿ. ಗುರು ಹಿರಿಯರ, ತಂದೆ ತಾಯಿಗಳ ಆಶೀರ್ವಾದದೊಂದಿಗೆ ಮುಂದುವರಿಯಿರಿ. ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಜೆಟನ್ನು ನಿರ್ಮಾಣ ಮಾಡಿಕೊಂಡು ಆದಷ್ಟು ಖರ್ಚು ವೆಚ್ಚಗಳನ್ನು ಸರಿದೂಗಿಸಿಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಕುಟುಂಬ ಮತ್ತು ಪ್ರೀತಿಯಲ್ಲಿ ಒಂದು ಒಳ್ಳೆಯ ಎಲ್ಲರ ಒಂದು ಹರ್ಷದಾಯಕ ವಾತಾವರಣಗಳು ಸಿಗುವಂಥದ್ದು ಹಾಗೂ ಕುಟುಂಬದಲ್ಲಿ ಒಂದು ಒಳ್ಳೆಯ ಪ್ರೀತಿಯ ವಿಶ್ವಾಸದಿಂದ ಜೀವನ ಮಾಡತಕ್ಕಂಥದ್ದು ಆಗಲಿದೆ. ವಾತಾವರಣ ಮಂಗಳಕರವಾಗಿರಲಿದೆ. ನೀವು ವಿವಾಹದ ಚಿಂತನೆಯಲ್ಲಿದ್ದಲ್ಲಿ ಒಂದು ಶುಭ ವಾರ್ತೆಗಳು ಬರತಕ್ಕಂಥದ್ದು,
ಅಥವಾ ಸಂತಾನದ ಬಗ್ಗೆ ಅಪೇಕ್ಷೆ ಇರತಕ್ಕಂಥವರಿಗೆ ಆ ಒಂದು ಶುಭ ವಾರ್ತೆಗಳು ಬರತಕ್ಕಂಥದ್ದು ಆಗಲಿದೆ. ಕುಟುಂಬದಲ್ಲಿ ಒಳ್ಳೆಯ ಮಂಗಳ ಕಾರ್ಯಗಳು ನಡೆಯುವಂತಹ ಯೋಗಗಳು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗುವಂಥ ದಿನ. ಇನ್ನು ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆ ಮಾಡಬೇಕಾದಂಥ ದಿನ. ಈ ದಿನ ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ಅಥವಾ ತಲೆನೋವು, ಬೆನ್ನು ನೋವುಗಳು ಕಾಣಿಸಿಕೊಳ್ಳಬಹುದು. ಮುಖ್ಯವಾಗಿ ನರದ ಸಂಬಂಧಗಳು ಅನಾರೋಗ್ಯವನ್ನು ಕೊಡಬಹುದು. ಹಾಗಾಗಿ ಯಾವುದೇ ಅನಾರೋಗ್ಯಗಳಿದ್ದಂತಲ್ಲಿ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿಯನ್ನು ಮಾಡಿ. ಇನ್ನು ಈ ದಿನ ಕೃಷಿಕರಿಗೆ ನೀರಾವರಿ ಯೋಜನೆಯಲ್ಲಿ ಒಳ್ಳೆಯ ಒಂದು ಲಾಭ ದೊರೆಯಲಿದೆ. ಶ್ರಮಕ್ಕೆ ತಕ್ಕದಾದಂಥ ಶ್ರೇಷ್ಠ ಫಲ ಲಭಿಸಲಿದ್ದು, ಹೂವು, ಹಣ್ಣು, ವಾಣಿಜ್ಯ ಬೆಳೆಗಾರರು ಹಾಗೂ ನೀರಾವರಿ ಆಧಾರಿತ ಕೃಷಿಕರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ದೊರೆಯತಕ್ಕಂಥದ್ದು ಹಾಗೂ ಸೂಕ್ತ ಆದಾಯ ದೊರೆಯುವಂಥದ್ದು ಆಗಲಿದೆ. ಸ್ವಲ್ಪ ಮಟ್ಟಿಗೆ ಬೆಳೆದಂಥ ಬೆಳೆಗಳನ್ನು, ಧಾನ್ಯಗಳನ್ನು ಹಾಗೂ ಕೃಷಿ ವಸ್ತುಗಳನ್ನು ಜೋಪಾನ ಮಾಡಿಕೊಳ್ಳಿ. ಸಣ್ಣ ಪುಟ್ಟ ನಷ್ಟಗಳಾಗುವಂಥ ಸಾಧ್ಯತೆ ಇದೆ. ಮುಂದೆ ಅದಕ್ಕೆ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ದಿನ ಆಲಸ್ಯಮಯ ಒಂದು ಸ್ಥಿತಿ ನಿರ್ಮಾಣವಾಗಲಿದೆ. ವಿದ್ಯೆಯಲ್ಲಿ ಒಂದು ಅಷ್ಟು ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಪೋಷಕರು ಮಕ್ಕಳ ಬಗ್ಗೆ ಜಾಗರೂಕತೆಯನ್ನು ತಂದುಕೊಳ್ಳಿ. ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಮುಂದೆ ಬರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗಲೇ ನೀವು ಸಿದ್ಧತೆಯನ್ನು ಮಾಡಿಕೊಂಡಲ್ಲಿ ನಿಮಗೆ ಒಳ್ಳೆಯ ಒಂದು ಶ್ರೇಷ್ಠ ಫಲಿತಾಂಶ ದೊರೆಯತಕ್ಕಂಥ ಯೋಗವಿದೆ. ಈ ದಿನ ವಿಶೇಷವಾಗಿ ನೀವು ಪರಿಹಾರಕ್ಕಾಗಿ ಭಗವಂತನ ಆರಾಧನೆಯನ್ನು ಮಾಡಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿ ಹಾಗೂ ವಿಶೇಷವಾಗಿ ಈ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ವೃಶ್ಚಿಕ ರಾಶಿಯವರಿಗೆ ಇಂದು ಭಾನುವಾರದ ಸೂರ್ಯದೇವನ ತೇಜಸ್ಸು, ನಿಮ್ಮ ರಾಶ್ಯಾಧಿಪತಿ ಮಂಗಳನ ಶೌರ್ಯದ ಒಂದು ಹೊಂದಾಣಿಕೆ, ಅತ್ಯುತ್ತಮ ಸಮ್ಮಿಶ್ರಣದಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಕ್ರಿಯಾಶೀಲ ಹಾಗೂ ಧೈರ್ಯದಾಯಕ ಹಾಗೂ ಜವಾಬ್ದಾರಿಯುತವಾಗಿರಲಿದೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ದೃಢ ನಿರ್ಧಾರಗಳು ಎಂತಹ ಒಂದು ಕಠಿಣ ಕೆಲಸವನ್ನಾದರೂ ಈ ದಿನ ನೀವು ಸುಲಭವಾಗಿ ಈಡೇರಿಸತಕ್ಕಂಥ ದಿನ. ಸಮಾಜದಲ್ಲಿ ನಿಮ್ಮ ಪ್ರಭಾವ ವೃದ್ಧಿಯಾಗಲಿದೆ. ಗೌರವ ಆಧಾರಗಳು ವೃದ್ಧಿಯಾಗತಕ್ಕಂಥ ದಿನ. ಇನ್ನು ಉದ್ಯೋಗ ಕಾರ್ಯಕ್ಷೇತ್ರದಲ್ಲಿ ನಾಯಕತ್ವದ ಗುಣಗಳು ಎದ್ದು ಕಾಣಿಸುವಂಥ ದಿನ. ಮೇಲಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ನಿಮಗೆ ದೊರೆಯಲಿದೆ, ಮೆಚ್ಚುಗೆ ಲಭಿಸಲಿದೆ. ಹಾಗೂ ಆಡಳಿತ, ರಿಯಲ್ ಎಸ್ಟೇಟ್ ಹಾಗೂ ರಕ್ಷಣೆ ಮತ್ತು ತಾಂತ್ರಿಕ ನಿರ್ಮಾಣ ಕ್ಷೇತ್ರದಲ್ಲಿ, ಟೆಕ್ನಿಕಲ್ ಅಥವಾ ನಿರ್ಮಾಣ ಕ್ಷೇತ್ರದಲ್ಲಿ ಇರತಕ್ಕಂತಹ ಉದ್ಯೋಗಿಗಳಿಗೆ ನೂತನ ಅವಕಾಶಗಳು ದೊರೆಯತಕ್ಕಂಥದ್ದು, ಯಶಸ್ಸು ಸಿಗತಕ್ಕಂಥದ್ದು ಆಗಲಿದೆ. ಸ್ನೇಹಿತರೆ, ನೀವು ವ್ಯಾಪಾರಿಗಳಾಗಿದ್ದಲ್ಲಿ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳಲಿದ್ದೀರಿ. ಭೂಮಿಯ ಆಸ್ತಿಯ ವ್ಯವಹಾರ, ಕಟ್ಟಡ ನಿರ್ಮಾಣ ಸಾಮಗ್ರಿಗಳು, ಯಂತ್ರೋಪಕರಣಗಳು ಹಾಗೂ ಲೋಹ ಸಂಬಂಧಿತ ಉದ್ಯಮ ನಡೆಸತಕ್ಕಂಥವರಿಗೆ ಅನುಕೂಲಕರ ವಹಿವಾಟು ನಡೆಯತಕ್ಕಂಥ ದಿನ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಶುಭ ದಿನವಾಗಿರಲಿದೆ. ಸರಿಯಾಗಿ ಮುಂದುವರಿಯಿರಿ. ಇನ್ನು ಆರ್ಥಿಕ ಸ್ಥಿತಿ ಈ ದಿನ ಸಾಧಾರಣವಾಗಿದ್ದು, ಹಳೆಯ ಬಾಕಿಯ ಹಣ ವಸೂಲಾಗಲು ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂತಹ ಒಂದು ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಈ ದಿನ ಬ್ಯಾಂಕಿಂಗ್ ಕ್ಷೇತ್ರ ರಜೆ ಇರುವುದರಿಂದ ಹಣದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಯಾರಿಗೂ ಸಾಲ ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದನ್ನು ಮಾಡಿಕೊಳ್ಳಬೇಡಿ. ಕೊಟ್ಟಂತಹ ಹಣ ಮರಳಿ ನೀವು ಪಡೆಯಲು ತುಂಬ ಕಷ್ಟಪಡಬೇಕಾಗಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಕುಟುಂಬದಲ್ಲಿ ವಾತಾವರಣ ಸಂತೋಷದಾಯಕವಾಗಿರಲಿದೆ. ಹಿರಿಯರ ಆಶೀರ್ವಾದ, ಬೆಂಬಲ ನಿಮಗೆ ದೊರೆಯಲಿದೆ. ಕೌಟುಂಬಿಕ ನಿರ್ಧಾರಗಳಲ್ಲಿ ದೊಡ್ಡ ಒಂದು ಶಕ್ತಿಯಾಗಲಿದೆ. ಸೌಹಾರ್ದತೆ ಮೂಡಲಿದೆ. ಪ್ರೀತಿಯಲ್ಲಿರತಕ್ಕಂಥವರಿಗೆ ಸಣ್ಣ ಪುಟ್ಟ ಏನಾದರೂ ಒಂದು ಕಿರಿಕಿರಿಗಳಾಗಬಹುದು. ಎಚ್ಚರಿಕೆಯಿಂದ ಇರಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳತಕ್ಕಂಥದ್ದು ಹಾಗೂ ಶೀತ ಕಫದಂತಹ ಅನಾರೋಗ್ಯಗಳು ಉಲ್ಬಣವಾಗಬಹುದು. BP ಶುಗರ್ ಇದ್ದಂಥವರು ಎಚ್ಚರಿಕೆಯನ್ನು ತಂದುಕೊಳ್ಳಿ. ರೈತಾಪಿ ವರ್ಗದವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಶುಭ ಫಲವಿದೆ. ಅದಕ್ಕೆ ಬೇಕಾದಂತಹ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಸಮಯ ನಿಮ್ಮ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಬೆಳೆದಂಥ ಬೆಳೆಗಳನ್ನು ಜೋಪಾನ ಮಾಡಿಕೊಳ್ಳಿ. ಸಣ್ಣ ಪುಟ್ಟ ನಷ್ಟಗಳುಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ವಿಶೇಷವಾಗಿ ಕೃಷಿಕರು ಜಾಗರೂಕತೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮೂಡಲಿದೆ. ಅತ್ಯುತ್ತಮವಾಗಿರತಕ್ಕಂಥ ದಿನ. ಮಕ್ಕಳ ಒಂದು ವಿದ್ಯಾಭ್ಯಾಸವನ್ನು ನೋಡಿ ಪೋಷಕರಿಗೆ ಸಂತೋಷ ಉಂಟಾಗಲಿದೆ. ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಶುಭ ಫಲಗಳಿದೆ.
ಸಣ್ಣ ಪುಟ್ಟ ವಿದ್ಯಾರ್ಥಿಗಳು ಸ್ವಲ್ಪ ಆಲಸ್ಯವನ್ನು ಬದಿಗೊಟ್ಟಿ ವಿದ್ಯೆಗಾಗಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಿ. ಈ ದಿನ ನಿಮ್ಮ ಸರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಕಪ್ಪು ಬಣ್ಣದ ವಸ್ತ್ರವನ್ನು ದಾನ ಮಾಡಿ ಹಾಗೂ ಲಕ್ಷ್ಮೀನಾರಾಯಣ ಹೃದಯವನ್ನು ಪಾರಾಯಣ ಮಾಡಿ. ಒಳ್ಳೆಯ ಶುಭ ಫಲವಿದೆ. ಸರ್ವ ಕಷ್ಟಗಳು ತೊಂದರೆಗಳು ಪರಿಹಾರವಾಗತಕ್ಕಂಥ ಯೋಗಗಳು ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 11:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು. ಈ ದಿನ ಶುಭವಾಗಲಿ. ಧನುಸು ರಾಶಿ. ಧನುಸು ರಾಶಿಯವರಿಗೆ ಭಾನುವಾರದ ಸೂರ್ಯದೇವನ ಒಂದು ಆಕರ್ಷಕ ತೇಜಸ್ಸು ಮತ್ತು ನಿಮ್ಮ ರಾಶಿಯಾಧಿಪತಿ ಗುರುವಿನ ದೈವಿಕ ಮಾರ್ಗದರ್ಶನ ಎರಡೂ ಸಮತೋಲನದಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಒಂದು ಸಕಾರಾತ್ಮಕ, ಜ್ಞಾನವರ್ಧಕ ಹಾಗೂ ಧನಾತ್ಮಕವಾಗಿರಲಿದೆ. ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಸಾಮಾಜಿಕ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ನಿಮ್ಮ ವೈಚಾರಿಕ ಸಾಮರ್ಥ್ಯ ಹಾಗೂ ಅನುಭವದ ಮಾರ್ಗದರ್ಶನಕ್ಕೆ ಈ ದಿನ ಸಮಾಜದಲ್ಲಿ ಒಳ್ಳೆಯ ಗೌರವ ಆಧಾರಗಳು ಲಭಿಸತಕ್ಕಂಥ ದಿನ. ಉದ್ಯೋಗದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ಹಾಗೂ ಪ್ರೋತ್ಸಾಹದಾಯಕ ವಾತಾವರಣ ಇರಲಿದ್ದು ನಿಮ್ಮ ಕರ್ತವ್ಯ ನಿಷ್ಠೆ ಹಾಗೂ ದೂರದೃಷ್ಟಿಗೆ ಮೇಲಧಿಕಾರಿಗಳಿಂದ ಗೌರವ ಸಿಗತಕ್ಕಂಥ ದಿನ. ಶಿಕ್ಷಣ ಹಾಗೂ ಆಡಳಿತ, ಕಾನೂನು ಸಂಶೋಧನೆ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥವರಿಗೆ ನೂತನ ಅವಕಾಶಗಳು ಹಾಗೂ ಶುಭ ವಾರ್ತೆಗಳು ದೊರೆಯತಕ್ಕಂಥ ದಿನ. ಶುಭ ಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ವ್ಯಾಪಾರ ವ್ಯವಹಾರದ ವಿಸ್ತರಣೆಗೆ ಈ ದಿನ ಅತ್ಯಂತ ಶುಭಕರವಾದಂಥ ದಿನ. ಸ್ಥಿರ ಲಾಭ ದೊರಕಲಿದೆ. ಶುಭ ಫಲಗಳಿದೆ. ವಿಶೇಷವಾಗಿ ಆಭರಣ ವ್ಯಾಪಾರಿಗಳಿಗೆ ಹಾಗೂ ಲೋಹ ಕಬ್ಬಿಣದಂತಹ ವ್ಯಾಪಾರಗಳಿಗೆ ಈ ದಿನ ಶುಭ ಫಲಗಳು ದೊರಕುವಂತಹ ದಿನ. ಧಾರ್ಮಿಕ ಪ್ರವಾಸ ಸಂಬಂಧಿತ ವಹಿವಾಟು ನಡೆಸತಕ್ಕಂಥವರಿಗೆ ಸಫಲತೆಯ ದಿನ. ಟ್ರಾವೆಲ್ ಏಜೆನ್ಸಿಗಳಿಗೆ ಶುಭ ವಾರ್ತೆಗಳು ಬರತಕ್ಕಂಥ ದಿನ. ಇನ್ನು ಆರ್ಥಿಕ ಸ್ಥಿತಿ ಸಾಧಾರಣವಾಗಿದ್ದು ಹಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಈ ದಿನ ನಿಮ್ಮಿಂದ ಯಾವುದಾದ್ರೂ ಒಂದು ರೀತಿಯಲ್ಲಿ ಹಣ ಕಳೆದು ಹೋಗುವಂಥದ್ದು, ನಷ್ಟವಾಗತಕ್ಕಂಥದ್ದು ಆಗಬಹುದು. ಯಾರಿಗಾದರೂ ಹಣ ಸಾಲವೊಂದು ರೀತಿಯಲ್ಲಿ ಹಣವನ್ನು ಕೊಡಬೇಡಿ. ನಿಮ್ಮ ಭವಿಷ್ಯದ ಯೋಜನೆಗಾಗಿ ಹಣವನ್ನು ವಿಶೇಷವಾಗಿ ಉಳಿತಾಯ ಮಾಡಿಕೊಳ್ಳಿ. ಆದಷ್ಟು ಹೂಡಿಕೆಯ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು, ಮಾನಸಿಕ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಳಿ. ಹಣಕಾಸಿನ ನಿರ್ಧಾರಗಳಲ್ಲಿ ಧನಾತ್ಮಕ ಪ್ರಗತಿಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ನಿರ್ಲಕ್ಷ್ಯ ಬೇಡ. ವಿಶೇಷವಾಗಿ ಕುಟುಂಬದಲ್ಲಿ ಮಂಗಳಕರ ವಾತಾವರಣಗಳು ನಿರ್ಮಾಣವಾಗಲಿದೆ. ಪ್ರಶಾಂತ ವಾತಾವರಣ ನೆಲೆಸತಕ್ಕಂಥ ದಿನ. ಮನೆಯ ಹಿರಿಯರು ಹಾಗೂ ಗುರುವರಿಯರ ತಂದೆ ತಾಯಿಯವರ ಆಶೀರ್ವಾದದೊಂದಿಗೆ ಈ ದಿನ ಮುಂದುವರಿಯಲಿದೆ. ಸಣ್ಣ ಮಟ್ಟಿನ ಪ್ರವಾಸ ಮಾಡತಕ್ಕಂಥದ್ದು ಮಾಡಲಿದ್ದೀರಿ. ಅನ್ಯೋನ್ಯತೆ ಉಂಟಾಗಲಿದೆ. ಒಂದು ಮನೆಯಲ್ಲಿ ಸಂತೋಷದ ಕ್ಷಣಗಳನ್ನು ಕಳೆಯತಕ್ಕಂಥ ದಿನ. ಒಂದು ಒಳ್ಳೆಯ ಶುಭ ವಾರ್ತೆಗಳು ಬರತಕ್ಕಂಥದ್ದು ಆಗಲಿದೆ. ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿರತಕ್ಕಂಥ ಆರೋಗ್ಯ ದಿನ ಇರಲಿದೆ. ಮಾನಸಿಕ ಪ್ರಶಾಂತತೆ ಕಾಯ್ದುಕೊಳ್ಳಲಿದ್ದೀರಿ. ಆದರೆ ದೈನಂದಿನ ಯೋಗ, ಧ್ಯಾನ ಹಾಗೂ ಸರಿಯಾದ ಸಮಯಕ್ಕೆ ಸಾತ್ವಿಕ ಆಹಾರ ಸೇವನೆ ಮಾಡುವುದು ಉತ್ತಮ. ದಿನಪೂರ್ತಿ ಚೈತನ್ಯದಿಂದ ಇರಲು ಆಹಾರವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಯೋಗವನ್ನು ಮಾಡಿ. ಹೆಚ್ಚಿನ ನೀರಿನ ಸೇವನೆ, ಪ್ರಶಾಂತತೆ, ಸರಿಯಾದಂಥ ಸಮಯಕ್ಕೆ ನಿದ್ರೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಕೃಷಿಕರಿಗೆ ಬೆಳೆದಂಥ ಬೆಳೆಗಳಿಂದ ಲಾಭವಿದೆ. ಭೂ ಅಭಿವೃದ್ಧಿ ಮಾಡಲು ಉತ್ತಮ ದಿನ. ಮಾರುಕಟ್ಟೆಯಲ್ಲಿ ನಿಮ್ಮ ಅನುಕೂಲಕರ ವಾತಾವರಣ ಮತ್ತು ಸೂಕ್ತ ಆದಾಯ ನಿಮಗೆ ದೊರೆಯಲಿದೆ. ಬೆಳೆದಂಥ ಬೆಳೆಗಳು ಧಾರಣೆ ಉತ್ತಮವಾಗಿದ್ದು ಮನಸ್ಸಿಗೆ ಹಿತ ದೊರಕುವಂತಹ ದಿನ. ವಿದ್ಯಾರ್ಥಿಗಳಿಗೆ ಈ ದಿನ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ. ರಜೆ ಎಂಬ ಮಾತ್ರಕ್ಕೆ ಆಲಸ್ಯವನ್ನು ಮಾಡಬೇಡಿ. ವಿಶೇಷವಾಗಿ ಕಾನೂನು, ವಾಣಿಜ್ಯ ವಿಭಾಗದಲ್ಲಿರತಕ್ಕಂಥ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯೋಗವಿದೆ. ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ವಿದ್ಯೆಯಲ್ಲಿ ಶ್ರೇಷ್ಠ ಫಲಿತಾಂಶಕ್ಕಾಗಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಿ. ಈ ದಿನ ನಿಮಗೆ ಬರತಕ್ಕಂಥ ಗ್ರಹಚಾರಗಳ ಪರಿಹಾರಕ್ಕಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿ. ಇಲ್ಲವಾದಲ್ಲಿ ವಿಷ್ಣು ಸಹಸ್ರನಾಮ 1008 ನಾಮಗಳನ್ನು ಒಮ್ಮೆ ಪಾರಾಯಣ ಮಾಡಿ. ಸಾಧ್ಯವಿದ್ದಲ್ಲಿ ಆ ಪಾರಾಯಣವನ್ನೊಮ್ಮೆ ಕೇಳಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 8:30ರಿಂದ 10 ಗಂಟೆಯವರೆಗೆ. ನಿಮ್ಮ ಈ ದಿನದ ಶುಭ ಸಂಖ್ಯೆ 3. ಶುಭ ಬಣ್ಣ ಕಪ್ಪು ಬಣ್ಣ. ಶುಭ ದಿಕ್ಕು ಪೂರ್ವ ದಿಕ್ಕು. ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಭಾನುವಾರದ ಸೂರ್ಯದೇವನ ತೇಜಸ್ಸು ಮತ್ತು ನಿಮ್ಮ ರಾಶಿಯಾಧಿಪತಿ ಶನಿ ದೇವನ ಶಿಸ್ತು ಪ್ರಾಯೋಗಿಕತೆಯ ಒಂದು ಸಮ್ಮಿಶ್ರಣದಿಂದಾಗಿ ಈ ದಿನ ನಿಮಗೆ ಅತ್ಯಂತ ಒಂದು ಜವಾಬ್ದಾರಿಯುತ, ಫಲದಾಯಕ, ಯಶಸ್ವಿಯಾಗಿರತಕ್ಕಂಥ ದಿನವಾಗಲಿದೆ.
ಪ್ರಮುಖ ಕಾರ್ಯಗಳನ್ನು ಯೋಜನಾಬದ್ಧವಾಗಿ ಪೂರ್ಣಗೊಳಿಸಲಿದ್ದೀರಿ. ನಿಮ್ಮ ದೀರ್ಘಕಾಲೀನ ಶ್ರಮ ಹಾಗೂ ತಾಳ್ಮೆಗೆ ಸೂಕ್ತ ಗೌರವ ದೊರೆಯಲಿದ್ದು, ಅಧಿಕಾರ ಅಥವಾ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ದೊರೆಯತಕ್ಕಂಥ ದಿನ. ರಾಜಕೀಯದ ವ್ಯಕ್ತಿಗಳಿಗೆ ಈ ದಿನ ಉತ್ತಮ ಯೋಗ ಭಾಗ್ಯಗಳು ದೊರೆಯತಕ್ಕಂಥ ದಿನ. ಇನ್ನು ವೃತ್ತಿ ಮತ್ತು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ದಕ್ಷತೆ ಮತ್ತು ಆಡಳಿತ ಕೌಶಲ್ಯಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಸರಕಾರಿ ವಲಯ ಹಾಗೂ ತಾಂತ್ರಿಕ, ಐಟಿ ಮತ್ತು ನಿರ್ಮಾಣ, ಕನ್ಸ್ಟ್ರಕ್ಷನ್ ವಿಭಾಗದಲ್ಲಿರ್ತಕ್ಕಂಥವರಿಗೆ ಉದ್ಯೋಗದಲ್ಲಿ ವಿಶೇಷವಾದಂತಹ ಒಂದು ಶುಭ ವಾರ್ತೆ ಬರತಕ್ಕಂಥದ್ದು. ಉದ್ಯೋಗಿಗಳಿಗೆ ನೂತನ ಅವಕಾಶಗಳು ಅಥವಾ ಜವಾಬ್ದಾರಿಗಳು ಸಿಗತಕ್ಕಂಥ ದಿನ. ವಿಶೇಷವಾಗಿ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಶುಭ ವಾರ್ತೆಗಳು ಬರಲಿದೆ. ಒಳ್ಳೆಯ ಉದ್ಯೋಗ ಸಿಗುವಂತ ಯೋಗವಿದೆ. ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ವ್ಯಾಪಾರದಲ್ಲಿ ವ್ಯಾಪಾರಸ್ಥರಿಗೆ ಸ್ಥಿರ ಹಾಗೂ ಉತ್ತಮ ಲಾಭ ಲಭಿಸತಕ್ಕಂಥ ದಿನ. ವಿಶೇಷವಾಗಿ ಯಾವುದೇ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡದೆ ವ್ಯಾಪಾರದಲ್ಲಿ ಮುಂದಿನ ದಿನದ ಬಗ್ಗೆ ವಿಶೇಷವಾಗಿ ಎಚ್ಚರಿಕೆ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ವ್ಯಾಪಾರ, ಆಟೋಮೊಬೈಲ್ ಹಾಗೂ ಕೃಷಿ ಉತ್ಪನ್ನಗಳ ವ್ಯಾಪಾರಿಗಳಿಗೆ ಅನುಕೂಲಕರ ವಹಿವಾಟು ನಡೆಯಲಿದೆ. ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಲು ಹಿರಿಯರು ಅಥವಾ ತಜ್ಞರ ಸಲಹೆಯನ್ನು ಪಡೆದುಕೊಳ್ಳಿ. ಮುಂದುವರಿಯಿರಿ. ಹಣವನ್ನು ಹೂಡಿಕೆ ಮಾಡಿ ವ್ಯಾಪಾರದಲ್ಲಿ ಮುಂದುವರಿಯತಕ್ಕಂಥ ಒಂದು ಯೋಗವಿದೆ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಅತ್ಯಂತ ಶುಭ ಫಲವನ್ನು ತಂದುಕೊಡಲಿದೆ. ಹಳೆಯ ಶ್ರಮಕ್ಕೆ ತಕ್ಕದಾದಂತಹ ಧನಾಗಮನ ಈ ದಿನ ಪ್ರಾಪ್ತಿಯಾಗಲಿದ್ದು, ಬಾಕಿಯ ವಸೂಲಾತಿಯಲ್ಲಿ ಅನುಕೂಲಕರ ಸ್ಥಿತಿ ಕಾಣಲಿದ್ದೀರಿ. ಭವಿಷ್ಯದ ಸುರಕ್ಷತೆಗಾಗಿ ಸ್ಥಿರ ಆಸ್ತಿ, ವಾಹನ ಸೌಕರ್ಯ ಅಥವಾ ದೀರ್ಘಕಾಲೀನ ಹೂಡಿಕೆ ಯೋಜನೆಗಳಲ್ಲಿ ಬಂಡವಾಳ ವಿನಿಯೋಗಿಸಲು ಇದನ್ನ ಸೂಕ್ತವಾದಂತಹ ದಿನ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಪ್ರಶಾಂತ ಮತ್ತು ಸೌಹಾರ್ದಯುತ ವಾತಾವರಣವಿರಲಿದ್ದು, ತಂದೆ ಹಾಗೂ ಹಿರಿಯರ ಅನುಭವ ಮತ್ತು ಮಾರ್ಗದರ್ಶನದಿಂದ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡು ಸಾಗಬೇಕಾದಂತಹ ದಿನ. ಪ್ರೇಮಿಗಳ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪಗಳು, ಕಿರಿಕಿರಿಗಳಾಗಲಿದೆ. ಆದಷ್ಟು ಪ್ರೀತಿಯಿಂದ ತೃಪ್ತಿದಾಯಕವಾಗಿ ಮುಂದುವರಿಯಿರಿ. ಇನ್ನು ಆರೋಗ್ಯವು ಇದನ್ನು ಸಾಮಾನ್ಯವಾಗಿದ್ದು, ಹಿಂದೆ ಇದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ಉಲ್ಬಣವಾಗಬಹುದು. ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ. ಒಳ್ಳೆಯ ಆಹಾರ ಸೇವನೆ, ಯೋಗ, ಧ್ಯಾನ, ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ಕಾಣಿಸಿಕೊಳ್ಳುವಂತಹ ದಿನ. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮಕ್ಕೆ ತಕ್ಕದಾದಂತಹ ಶ್ರೇಷ್ಠ ಫಲಪ್ರಾಪ್ತಿಯಾಗಲಿದ್ದು, ಭೂ ಅಭಿವೃದ್ಧಿ ಮಾಡಿಕೊಳ್ಳತಕ್ಕಂಥದ್ದು, ನೀರಾವರಿ ಯೋಜನೆಗಳು, ಕೃಷಿ ಯಂತ್ರೋಪಕರಣಗಳ ಬಳಕೆಯಲ್ಲಿ ಪ್ರಗತಿಯನ್ನು ಕಾಣಲಿದ್ದೀರಿ. ವಿದ್ಯಾರ್ಥಿಗಳಿಗೆ ಶ್ರದ್ಧೆ, ಜ್ಞಾಪಕ ಶಕ್ತಿ, ಏಕಾಗ್ರತೆ ಈ ದಿನ ಅತ್ಯುತ್ತಮವಾಗಿದ್ದು, ತಂತ್ರಜ್ಞಾನ, ಇಂಜಿನಿಯರಿಂಗ್, ಸಂಶೋಧನೆ ಹಾಗೂ ವಿಶೇಷವಾದಂತಹ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಫಲಿತಾಂಶ ಸಿಗತಕ್ಕಂತಹ ದಿನ. ಶುಭ ಫಲ ದೊರೆಯುವಂತಹ ದಿನ. ಇನ್ನು ಈ ದಿನ ನಮಗೆ ಬರತಕ್ಕಂತಹ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ವಿಶೇಷವಾಗಿ ಹಳದಿ ಬಣ್ಣದ ವಸ್ತ್ರವನ್ನು ದಾನ ಮಾಡಿ ಹಾಗೂ ಬೆಳ್ತಿಗೆ ಅಕ್ಕಿಯನ್ನು ದಾನ ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 ಬೆಳಗ್ಗೆ 10:45 ಈ ದಿನದ ನಿಮ್ಮ ಶುಭ ಸಂಖ್ಯೆ 9. ಶುಭ ಬಣ್ಣ ಕೆಂಪು ಬಣ್ಣ. ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಶುಭವಾಗಲಿ. ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ಸೂರ್ಯದೇವನ ತೇಜಸ್ಸು ಮತ್ತು ನಿಮ್ಮ ರಾಶಿಯಾಧಿಪತಿ ಶನಿದೇವನ ಶಿಸ್ತಿನ ಒಂದು ಸಮತೋಲನದಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಒಂದು ಕ್ರಿಯಾಶೀಲ, ವೈಚಾರಿಕ ಹಾಗೂ ಸಫಲತೆಯಿಂದ ಕೂಡಿರಲಿದೆ. ನಿಮ್ಮ ಹೊಸ ದೂರದೃಷ್ಟಿಯ ಚಿಂತನೆಗಳಿಗೆ ಮತ್ತು ಯೋಜನೆಗಳಿಗೆ ಸಮಾಜದಲ್ಲಿ ಸೂಕ್ತ ಬೆಂಬಲ ಲಭಿಸಲಿದ್ದು, ನಾಯಕತ್ವದ ಗುಣ ಹಾಗೂ ಜಾಣ್ಮೆಯಿಂದ ಎದುರಾಗುವ ಸವಾಲುಗಳನ್ನು ಸುಲಭವಾಗಿ ಎದುರಿಸಿ ಸಫಲತೆಯನ್ನು ಕಾಣತಕ್ಕಂಥ ದಿನ. ಇನ್ನು ಈ ದಿನ ವೃತ್ತಿ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ಹಾಗೂ ಉತ್ತೇಜನಕಾರಿ ವಾತಾವರಣವಿರಲಿದ್ದು, ಮೇಲಧಿಕಾರಿಗಳಿಂದ ನಿಮ್ಮ ಕೆಲಸಕ್ಕೆ ಸಂಪೂರ್ಣ ಪ್ರೋತ್ಸಾಹ ಹಾಗೂ ಮೆಚ್ಚುಗೆ ಲಭಿಸತಕ್ಕಂಥ ದಿನ. ಸಾಫ್ಟ್ವೇರ್, ತಂತ್ರಜ್ಞಾನ, ಕಲೆ, ಆಡಳಿತ ಮತ್ತು ರಕ್ಷಣೆ ಹಾಗೂ ಮಾಧ್ಯಮ ರಂಗದಲ್ಲಿರತಕ್ಕಂಥವರಿಗೆ ಉದ್ಯೋಗಿಗಳಿಗೆ ನೂತನ ಅವಕಾಶಗಳು ಮತ್ತು ಯಶಸ್ಸುಗಳು ದೊರೆಯತಕ್ಕಂಥ ದಿನ. ವಿಶೇಷವಾಗಿ ನಿರ್ಲಕ್ಷ್ಯ ಮಾಡದೆ ಮುಂದಿನ ಉದ್ಯೋಗದ ಒಂದು ಸ್ಥಾನಮಾನಗಳ ಬಗ್ಗೆ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಶುಭ ಫಲಗಳು ಸಹಿತ ದೊರೆಯತಕ್ಕಂಥ ಒಂದು ಯೋಗವಿದೆ. ಇನ್ನು ವ್ಯಾಪಾರ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕರ್ಷಕ ಲಾಭ ಸಿಗಲಿದೆ. ಡಿಜಿಟಲ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಹಾಗೂ ಯಂತ್ರೋಪಕರಣಗಳು
ಆಸ್ತಿ ಪಾಸ್ತಿಯ ವ್ಯವಹಾರದಲ್ಲಿ ಲೋಹ ಸಂಬಂಧಿತ ಉದ್ಯಮ ನಡೆಸತಕ್ಕಂಥವರಿಗೆ ಶುಭ ಫಲಿತಾಂಶಗಳಿದೆ. ನೂತನ ಯೋಜನೆಗಳಿಗೆ ಚಾಲನೆ ನೀಡಲು ಹಾಗೂ ಹೂಡಿಕೆಗಳಿಗೆ ಅತ್ಯಂತ ಪ್ರಶಸ್ತವಾದಂತಹ ಸಮಯ. ವಿಶೇಷವಾಗಿ ಈ ದಿನ ನೀವು ಆರ್ಥಿಕ ವಿಚಾರವಾಗಿ ತುಂಬಾ ಎಚ್ಚರಿಕೆಯನ್ನು ತಂದುಕೊಳ್ಳಬೇಕಾದಂಥ ದಿನ. ಹೆಚ್ಚಿನ ರೀತಿಯಲ್ಲಿ ವೃದ್ಧಿಯ ಯೋಗವಿದೆ. ಆದರೆ ಅಷ್ಟೇ ಖರ್ಚು ವೆಚ್ಚಗಳಿರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಬಜೆಟ್ ಅನ್ನು ನಿರ್ಮಾಣ ಮಾಡಿಕೊಳ್ಳಿ. ಬಾಕಿಯ ಹಣ ಧನಾಗಮನದ ಸ್ವಲ್ಪ ಮಟ್ಟಿನ ಯೋಗವಿದ್ದು ಭವಿಷ್ಯದ ಸುರಕ್ಷತೆಗಾಗಿ ದೀರ್ಘಕಾಲೀನ ಉಳಿತಾಯ ಯೋಜನೆಗಳು, ವಾಹನ ಸೌಕರ್ಯ ಹಾಗೂ ಗೃಹ ಅಭಿವೃದ್ಧಿ, ವಿಶೇಷವಾಗಿ ವಾಹನ ಸೌಕರ್ಯ ಮತ್ತು ಶ್ರೇಷ್ಠ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ವಿಶೇಷವಾಗಿ ಈ ದಿನ ಎಚ್ಚರಿಕೆಯನ್ನು ತಂದುಕೊಳ್ಳಿ, ಯಾರಿಗೂ ಸಾಲವನ್ನು ನೀಡಬೇಡಿ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಒಂದು ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ಇರಲಿದೆ. ತಂದೆ ಹಾಗೂ ಮನೆ ಮಂದಿಯ ಆಶೀರ್ವಾದ ಮತ್ತು ಬೆಂಬಲ ನಿಮ್ಮ ನಿರ್ಧಾರಗಳಿಗೆ ಸಿಗಲಿದ್ದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ, ಪ್ರೀತಿ ಹಾಗೂ ಗೌರವ ಹೆಚ್ಚಾಗುವಂತಹ ದಿನ. ಪ್ರೇಮಿಗಳಿಗೆ ಸಂತಸ ತರುವಂತಹ ತೃಪ್ತಿದಾಯಕವಾದಂತಹ ದಿನವಾಗಲಿದೆ. ಆದಷ್ಟು ಈ ದಿನ ಗೃಹದಲ್ಲಿ ತಂದೆ ತಾಯಿಯವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹಿರಿಯರ ಮಾತಿಗೆ ಗೌರವವನ್ನು ನೀಡಿ ಶುಭ ಫಲ ದೊರೆಯಲಿದೆ. ಇನ್ನು ಆರೋಗ್ಯದಲ್ಲಿ ವಿಚಾರವಾಗಿ ಎಚ್ಚರಿಕೆ ಮಾಡಬೇಕಾದಂತಹ ದಿನ. ಈ ದಿನ ಬೆನ್ನು ನೋವು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಹಾಗೂ ಅಜೀರ್ಣತೆ ಉಂಟಾಗತಕ್ಕಂಥದ್ದು, ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗಳು ನಿಮಗೆ ಕಾಡುವಂತಹ ಸಾಧ್ಯತೆ ಇದೆ. ಹಾಗೂ ಎದೆ ಉಬ್ಬರವಾಗತಕ್ಕಂಥದ್ದು, ಹಸಿವಿಲ್ಲದೆ ಇರತಕ್ಕಂಥದ್ದು ಆಗಬಹುದು. ಆದಷ್ಟು ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆ ಬೇಕು. ಒಳ್ಳೆಯ ಆಹಾರ ಸೇವನೆಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಕೃಷಿಯವರಿಗೆ, ಬೆಳೆದಂತಹ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಒಳ್ಳೆಯ ಲಾಭವಿದೆ. ಒಳ್ಳೆಯ ಧಾರಣೆ ದೊರೆಯಲಿದೆ. ಕೃಷಿ ಯಂತ್ರೋಪಕರಣಗಳ ಬಳಕೆ ಹಾಗೂ ನೀರಾವರಿ ಯೋಜನೆಗಳು, ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಧಾರಣೆ ಸಿಗುವಂತಹ ದಿನ. ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಸೈನ್ಸ್ ಹಾಗೂ ತಂತ್ರಜ್ಞಾನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶ್ರೇಷ್ಠ ಫಲಿತಾಂಶ ಸಿಗತಕ್ಕಂಥ ದಿನ. ಅದರಲ್ಲೂ ಮುಖ್ಯವಾಗಿ ಅಭ್ಯಾಸ ಮಾಡತಕ್ಕಂಥವರಿಗೆ ಈ ದಿನ ಶ್ರೇಷ್ಠ ಫಲವಿದೆ. ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಸ್ನೇಹಿತರೆ, ಈ ದಿನ ನಿಮಗೆ ಬರತಕ್ಕಂತಹ ಸರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಕಪ್ಪು ಉದ್ದನ್ನು 1/4 kg ದಾನ ಮಾಡಿ. ಹಾಗೆ ವಿಶೇಷವಾಗಿ ಇಷ್ಟಾರ್ಥಗಳ ಸಿದ್ಧಿಗೆ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1:30 ಪ್ರಾರಂಭವಾಗಿ ಮಧ್ಯಾಹ್ನ 3 ಗಂಟೆಯವರೆಗೆ ಇರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಶುಭವಾಗಲಿ. ಮೀನರಾಶಿ. ಮೀನರಾಶಿಯವರಿಗೆ ಇಂದು ಭಾನುವಾರದ ಸೂರ್ಯದೇವನ ಒಂದು ಆಕರ್ಷಕ ತೇಜಸ್ಸು ಹಾಗೂ ನಿಮ್ಮ ರಾಶಿಯಾಧಿಪತಿ ಗುರುವಿನ ದೈವಿಕ ಅನುಗ್ರಹದಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಒಂದು ಪ್ರಸನ್ನತೆ ಹಾಗೂ ವಿಶೇಷವಾಗಿ ಧನಾತ್ಮಕ ಚಿಂತನೆ ಮತ್ತು ಯಶಸ್ಸಿನಿಂದ ಕೂಡಿರಲಿದೆ. ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಹಾಗೂ ಸಮಾಜ ಸೇವೆಯ ಭಾವನೆಗಳು ವೃದ್ಧಿಯಾಗಲಿದೆ. ನಿಮ್ಮ ಶಾಂತ ಸ್ವಭಾವ, ಅನುಭವದ ಜಾಣ್ಮೆ ಹಾಗೂ ನಾಯಕತ್ವದ ಗುಣಗಳಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತು ಸಮಾಜದಲ್ಲಿ ಶ್ರೇಷ್ಠ ಮನ್ನಣೆ ಗಳಿಸುವಂತಹ ದಿನ. ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅತ್ಯಂತ ಅನುಕೂಲಕರ ಹಾಗೂ ಪ್ರೋತ್ಸಾಹದಾಯಕ ವಾತಾವರಣವಿರಲಿದೆ. ವಿಶೇಷವಾಗಿ ಇದನ್ನು ನೀವು ನಿಮ್ಮ ಕರ್ತವ್ಯದ ಒಂದು ನಿಷ್ಠೆಗೆ ಒಂದು ಒಳ್ಳೆಯ ಸಂಪೂರ್ಣ ಬೆಂಬಲ ಸಿಗುವಂತಹ ದಿನ. ಶಿಕ್ಷಣ, ಬ್ಯಾಂಕಿಂಗ್, ವೈದ್ಯಕೀಯ ಹಾಗೂ ಆಡಳಿತ ಸಂಶೋಧನೆ ಮತ್ತು ಸಾಮಾಜಿಕ ಸೇವಾ ಸಂಸ್ಥೆಗಳಲ್ಲಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ನೂತನ ಅವಕಾಶಗಳು ದೊರೆಯಲಿದೆ. ಪ್ರಗತಿಯ ಸುದ್ದಿಗಳು ದೊರೆಯತಕ್ಕಂಥ ದಿನ. ಇನ್ನು ವ್ಯಾಪಾರಿಗಳಿಗೆ ಆಕರ್ಷಕ ಧನ ಲಾಭ ಹಾಗೂ ವ್ಯವಹಾರ ವಿಸ್ತರಣೆಗೆ ಉತ್ತಮ ಅವಕಾಶಗಳು ಲಭಿಸತಕ್ಕಂಥ ದಿನ. ಧಾರ್ಮಿಕ ಸಾಮಗ್ರಿಗಳು ಹಾಗೂ ಬಂಗಾರ ಅಥವಾ ಶೈಕ್ಷಣಿಕ ಗ್ರಂಥಗಳು, ಯಂತ್ರೋಪಕರಣಗಳು ಮತ್ತು ದೈನಂದಿನ ಒಂದು ಅಗತ್ಯ ವಸ್ತುಗಳ ವ್ಯಾಪಾರಸ್ಥರಿಗೆ ಅನುಕೂಲಕರ ವಹಿವಾಟು ನಡೆಯಲಿದೆ. ಹೂಡಿಕೆಗಳಿಗೆ ಯೋಜನೆ ರೂಪಿಸಿಕೊಳ್ಳಲು ಈ ದಿನ ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ ವಿಶೇಷವಾಗಿ ತೃಪ್ತಿದಾಯಕವಾಗಿದ್ದು ವೃದ್ಧಿದಾಯಕವಾಗಿರಲಿದೆ. ಧನಾಗಮನದ ಯೋಗವಿದೆ. ಹಳೆಯ ಬಾಕಿಯ ವಸೂಲಾತಿಯಲ್ಲಿ ಸಣ್ಣ ಮಟ್ಟಿನ ಪ್ರಗತಿ ಕಾಣಲಿದ್ದೀರಿ. ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಗೃಹದಲ್ಲಿ ಒಂದು ಒಳ್ಳೆಯ ಶುಭ ಕಾರ್ಯಗಳಾಗತಕ್ಕಂಥದ್ದು. ಗೃಹದ ಅಭಿವೃದ್ಧಿ ಹಾಗೂ ಶಿಕ್ಷಣ ಮತ್ತು ಭವಿಷ್ಯದ ದೀರ್ಘಕಾಲೀನ ಉಳಿತಾಯ ಯೋಜನೆಗಳಿಗೆ ಧನಾತ್ಮಕ ವೆಚ್ಚಗಳು ಉಂಟಾಗತಕ್ಕಂಥ ದಿನ.
ಕುಟುಂಬದಲ್ಲಿ ಮಂಗಳಕರ ಮತ್ತು ಶಾಂತ ವಾತಾವರಣ ನೆಲೆಸಲಿದ್ದು ಮನೆಯ ಹಿರಿಯರು, ಗುರುವರಿಯರು ಹಾಗೂ ತಂದೆಯವರ ಆಶೀರ್ವಾದ ನಿಮ್ಮ ಕಾರ್ಯಗಳಿಗೆ ದಾರಿದೀಪವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ, ಗೌರವ ಹಾಗೂ ಅನ್ಯೋನ್ಯತೆ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ತೃಪ್ತಿದಾಯಕ ಹಾಗೂ ಉಲ್ಲಾಸಮಯ ದಿನವಾಗಿರಲಿದೆ. ನಿಮ್ಮ ಆರೋಗ್ಯವು ಈ ದಿನ ಅತ್ಯುತ್ತಮವಾಗಿದ್ದು ದೈಹಿಕ ಕಾರ್ಯದಲ್ಲಿ ಉತ್ಸಾಹ ಹಾಗೂ ಮಾನಸಿಕ ನೆಮ್ಮದಿಯನ್ನು ಕಾಯ್ದುಕೊಳ್ಳುವಂತಹ ದಿನ. ದೈನಂದಿನ ಯೋಗ, ಧ್ಯಾನ, ಪ್ರಾಣಾಯಾಮ ಸಮಯಕ್ಕೆ ಸರಿಯಾಗಿ ಮಾಡಿ, ಸಾತ್ವಿಕ ಆಹಾರ ಸೇವನೆ ಮಾಡಿ ದಿನಪೂರ್ತಿ ಪ್ರಸನ್ನತೆಯಿಂದ ಇರಲು ಈ ಒಂದು ವಿಶೇಷತೆಯನ್ನು ನೀವು ಕಾಪಾಡಿಕೊಂಡಲ್ಲಿ ಆರೋಗ್ಯ ವೃದ್ಧಿಯಾಗಲಿದೆ. ಸ್ನೇಹಿತರೆ, ರೈತಾಪಿ ವರ್ಗದವರಾಗಿದ್ದಲ್ಲಿ ನಿಮಗೆ ಒಳ್ಳೆಯ ತೋಟಗಾರಿಕೆಯಲ್ಲಿ ಲಾಭವಿದೆ, ಶ್ರೇಷ್ಠ ಫಲ ಸಿಗತಕ್ಕಂಥ ದಿನ. ನೀರಾವರಿ, ನಿರ್ವಹಣೆ ಹಾಗೂ ಕೃಷಿ ಯಂತ್ರೋಪಕರಣ ಬಳಕೆಯ ಅಭಿವೃದ್ಧಿ ಮತ್ತು ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ, ಸೂಕ್ತ ಆದಾಯ ದೊರೆಯುವಂಥ ದಿನ. ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ. ಗ್ರಹಣ ಶಕ್ತಿ ಹಾಗೂ ಶ್ರದ್ಧಾಶಕ್ತಿ ವಿಶೇಷವಾಗಿರತಕ್ಕಂಥದ್ದು ಹಾಗೂ ಈ ದಿನ ಅಭ್ಯಾಸದಿಂದ ನಿಮಗೆ ಶ್ರೇಷ್ಠ ಒಂದು ಫಲಿತಾಂಶ ದೊರೆಯತಕ್ಕಂಥ ದಿನ. ಇಂದು ಭಾನುವಾರ, ಹಾಗಾಗಿ ಎಲ್ಲ ಕೆಲಸಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಳ್ಳಿ. ಸರ್ವ ರೀತಿಯ ಗ್ರಹಚಾರದ ಪರಿಹಾರಕ್ಕಾಗಿ ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ 10:45ರವರೆಗೆ. ಶುಭ ಸಂಖ್ಯೆ 3, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಶುಭವಾಗಲಿ. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.